ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ 132ನೇ ವರ್ಷದ ಸಂಸ್ಥಾಪನಾ ಸಂಭ್ರಮಾಚರಣೆ ಆಚರಿಸಲ್ಪಟ್ಟ ಮರಾಠ ವಿದ್ಯಾಪ್ರಸಾರಕ ಮಂಡಳ ಧಾರವಾಡ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ 2024-25ನೇ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು 30/7/2024ರಂದು ನಗರದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದ ಆವರಣ ಧರ್ಮವೀರ ಶ್ರೀ ಛತ್ರಪತಿ ಸಂಭಾಜಿ ರಾಜೀವ್ ಸಭಾಂಗಣದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಪ್ಪ ಬಿ ಚವ್ಹಾಣ್ ಉಪಾಧ್ಯಕ್ಷರು, ಮರಾಠ ವಿದ್ಯಾಪ್ರಸಾರಕ ಮಂಡಳಿ ಧಾರವಾಡ ಇವರು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ದ್ವೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಭಾಜಿ ಗೋಡ್ಸೆ ವಕೀಲರು, ಶ್ರೀ ರಾಜು ಡಿ ಬಿರ್ಜನ್ನವರ್ ಗೌರವ ಕಾರ್ಯದರ್ಶಿಗಳು, ಮರಾಠ ವಿದ್ಯಾಪ್ರಸಾರಕ ಮಂಡಳ ಧಾರವಾಡ, ಶ್ರೀ ಮಲ್ಲೇಶಪ್ಪ ಎಚ್ ಸಿಂಧೆ ಸಹ ಕಾರ್ಯದರ್ಶಿಗಳು, ಮರಾಠ ವಿದ್ಯಾಪ್ರಸಾರಕ ಮಂಡಳ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ಸುನಿಲ್ ಪಿ ಮೋರೆ ಪದವಿ ಪೂರ್ವ ಕಾಲೇಜು ಸುಧಾರಣಾ ಸಮಿತಿ ಮುಖ್ಯಸ್ಥರು ಹಾಗೂ ಮರಾಠ ವಿದ್ಯಾಪ್ರಸಾರಕ ಮಂಡಳದ ನಿರ್ದೇಶಕರು, ಶ್ರೀ ಈಶ್ವರಪ್ಪ ಬಿ ಪಾಟೀಲ್ ಮಂಡಳಿಯ ನಿರ್ದೇಶಕರು, ಶ್ರೀ ಅನಿಲ್ ಎಲ್ ಭೋಸ್ಲೆ ಮಂಡಳಿಯ ನಿರ್ದೇಶಕರು, ಶ್ರೀ ಶಿವಾಜಿ ಸಿ ಸೂರ್ಯವಂಶಿ ಮಂಡಳಿಯ ನಿರ್ದೇಶಕರು, ಶ್ರೀ ಪ್ರಸಾದ್ ಎಸ್ ಹಂಗಳಕಿ ಮಂಡಳಿಯ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಶ್ರೀ ಸುಭಾಷ್ ವೈಸಿಂದೆ ಕಾರ್ಯಾಧ್ಯಕ್ಷರು, ಮರಾಠ ವಿದ್ಯಾಪ್ರಸಾರಕ ಮಂಡಳ ಧಾರವಾಡ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶ್ರೀಮತಿ ಶೈಲಶ್ರೀ ಎಂ ಸಂಕೋಜಿ ಪ್ರಾಚಾರ್ಯರು, ಶಿವಾಜಿ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ ಇವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಕುಮಾರಿ ಕೀರ್ತಿ ಎಸ್ ಸಾಳಂಕೆ ಉಪನ್ಯಾಸಕರು ಅತಿಥಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ಶ್ರೀ KS ಮಡಿವಾಳರ್ ಉಪನ್ಯಾಸಕರು ವಂದಿಸಿದರು. ಶ್ರೀಮತಿ PS ಶೀಲ್ವಂತ್ ಉಪನ್ಯಾಸಕರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಪ್ರಾಚಾರ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Thank you.
ಆಚರಿಸಲ್ಪಟ್ಟ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ಮತ್ತು ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ 24-22ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಇಂದು ನಾವು ತುಂಬಾ ಅದ್ದೂರಿಯಾಗಿ ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮತ್ತು ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದಂತಹ ಶ್ರೀ ಯಲ್ಲಪ್ಪ ಬಿ ಚೌಹಾಣ್, ಉಪಾಧ್ಯಕ್ಷರು, ಮರಾಠ ವಿದ್ಯಾಪ್ರಸಾರಕ ಮಂಡಳ, ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಪ್ರಾಚಾರ್ಯರ ಪರವಾಗಿ ಪುಷ್ಪ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪರವಾಗಿ ಪುಷ್ಪ ನೀಡುವುದರ ಮೂಲಕ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಪುಷ್ಪ ನೀಡುವುದರ ಮೂಲಕ ತುಂಬು ಹೃದಯದ ಸ್ವಾಗತವನ್ನು ಆನಂದದ ಸ್ವಾಗತವನ್ನು ಒಕ್ಕೂಟ ಕಾರ್ಯದರ್ಶಿಯಾದ ಕುಮಾರಿ ಜ್ಯೋತಿವಾಗಿ ಪುಷ್ಪ ನೀಡುವುದರ ಮೂಲಕ ಸ್ವಾಗತವನ್ನು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿಯೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತಿಸಿ ಎಲ್ಲರ ಪರವಾಗಿ ಅರ್ಥವಾಗಿದೆ. ದೀಪ ಬೆಳಕಿನ ಸಂಕೇತ, ದೀಪ ಭಕ್ತಿಯ ಸಂಕೇತ, ದೀಪ ಶಕ್ತಿಯ ಸಂಕೇತ, ದೀಪ ಜ್ಞಾನದ ಸಂಕೇತ, ದೀಪ ಹೂವಿನ ಸಂಕೇತ. ಇಂಥ ದೀಪವನ್ನ ಬೆಳಗಿಸುವ ಮೂಲಕ ನಮ್ಮ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರ ಭವಿಷ್ಯ ಉತ್ತಮವಾಗಲಿ ಎಂದು ಹರಿಸುವ ಮೂಲಕ ದೀಪವನ್ನು ಬೆಳೆಸ್ತಾ ಇದ್ದಾರೆ, ದೀಪ ಪ್ರಜ್ವಲಿಸ್ತಾರೆ. ಎಲ್ಲ ಮಕ್ಕಳು ಆತ್ಮ ಸಂತೋಷದಿಂದ ಮನದಲ್ಲಿ ಖುಷಿಯನ್ನಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕೆಂದು ನಾನು ಅವರಿಗೆ ಕೇಳಿಕೊಳ್ಳುತ್ತೇನೆ. ವಿದ್ಯಾರ್ಥಿಗಳು ಚಪ್ಪಾಳೆಗೆ ಪ್ರೋತ್ಸಾಹ ನೀಡಬೇಕು. ಮಹಾವಿದ್ಯಾಲಯದಲ್ಲಿ 2024-25ನೇ ಸಾಲಿನ ಶೈಕ್ಷಣಿಕ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದು ನಾವು ಕಾಲೇಜಿನ ಎಲ್ಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಆಡಳಿತ ಮಂಡಳಿಯವರು, ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರ ಮಾರ್ಗದರ್ಶನದಂತೆ ನಡೆದುಕೊಳ್ಳುತ್ತೇವೆ. 132ನೇ ವರ್ಷದ ಸಂಸ್ಥಾಪನಾ ಸಂಭ್ರಮಾಚರಣೆಯನ್ನು ಆಚರಿಸಲಾಗಿದೆ.
ಆಯೋಜಿಸಲ್ಪಟ್ಟಂತಹ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಇಂದಿನ 2024-25ನೇ ಶೈಕ್ಷಣಿಕ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನ ತುಂಬಾ ಅದ್ದೂರಿಯಾಗಿ ನಾವಿಲ್ಲಿ ಆಯೋಜಿಸಿದ್ದೇವೆ. ಪ್ರತಿ ವರ್ಷ ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಸಂಸ್ಥೆಯನ್ನ ಮತ್ತು ನಮ್ಮ ಕಾಲೇಜನ್ನ ಪರಿಚಯಿಸುವುದು ಮತ್ತು ಅದನ್ನ ತಮ್ಮಗಳ ಮುಂದೆ ಪ್ರಸ್ತುತಪಡಿಸುವುದು ನಿಜಕ್ಕೂ ಕೂಡ ಒಂದು ಅಭಿಮಾನದ ಸಂಗತಿ, ಹೆಮ್ಮೆಯ ವಿಷಯ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದ್ರೆ ಕಳೆದ 15 ದಿವಸಗಳ ಹಿಂದೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು 135ನೇ ವರ್ಷದ ಸಂಸ್ಥಾಪನಾ ಸಂಭ್ರಮಾಚರಣೆಯನ್ನ ಆಚರಿಸಲ್ಪಡುತ್ತೆ. ಆ ಒಂದು ಆಚರಣೆಯನ್ನ ಬಹಳ ವಿಶೇಷವಾಗಿ ಆಚರಿಸಬೇಕಂತ ಹೇಳ್ಬಿಟ್ಟು ಒಂದು ವಾರದ ಆಚರಣೆಯಾಗಿರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡದ ನಗರದಲ್ಲಿ ಸುಮಾರು 130 ವರ್ಷಗಳನ್ನ ಪೂರೈಸಿದಂತಹ ಶಿಕ್ಷಣ ಸಂಸ್ಥೆಗಳನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು. ಕೇವಲ 5 ಶಿಕ್ಷಣ ಸಂಸ್ಥೆಗಳು ಅದರಲ್ಲಿ ಆಯ್ಕೆಯಾಗಿತ್ತು. ಅದರಲ್ಲಿ ನಮ್ಮ ಮರಾಠ ವಿದ್ಯಾ ಪ್ರಸಾರಕ ಮಂಡಳವು ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಈ ಒಂದು ಭಾರತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಇದರ ಒಂದು ಸುತ್ತೋಲೆ ಬಂದಾಗ ನಾನು ಕರೆದ್ಬಿಟ್ಟು ಹೇಳ್ತಾರೆ, ಈ ರೀತಿ ಒಂದು ಬಂದಿದೆ ಶಾಲೆ ಒಂದು ಲೇಖನವನ್ನ ತಯಾರು ಮಾಡ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಸಂಸ್ಥೆಯ ಒಂದು ಬುಕ್ ಅನ್ನ ನನ್ನ ಕೈಯಲ್ಲಿ ಕೊಡ್ತಾರ. ನಾನು ಅದ ಲೇಖನವನ್ನ ಆರ್ಟಿಕಲ್ ಬರೆಯುವಂತ ಸಂದರ್ಭದಲ್ಲಿ ರೋಮಾಂಚನ ಆಗುತ್ತೆ. ನಮ್ಮ ಸಂಸ್ಥೆಯ ಒಂದು ಕಟ್ಟಿ ಬೆಳೆಸಲಿಕ್ಕೆ ನಮ್ಮ ಸಮಾಜದ ಗುರು ಹಿರಿಯರು ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ದುಡ್ಡನ್ನ ಇಟ್ಕೊಂಡು ಸಂಸ್ಥೆಯನ್ನ ಕಟ್ಟಿ ಬೆಳೆಸೋದು ಬೇರೆ, ಆದ್ರೆ ಶೂನ್ಯದಿಂದ ಆರಂಭಗೊಂಡು ಏನೂ ಇಲ್ಲದೆ ಇವತ್ತು ಇಷ್ಟರ ಮಟ್ಟಿಗೆ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಮ್ಮ ಸಂಸ್ಥೆ ಮುಂಚೂಣಿಯಲ್ಲಿದೆ ಅಂತಂದ್ರ ಅದಕ್ಕೆ ನಮ್ಮ ಸಂಸ್ಥೆಯ ಒಂದು ಸಮಾಜದ ಗುರು ಹಿರಿಯರಾಗಿರ್ಬೋದು, ನಮ್ಮ ಪ್ರಸ್ತುತ ವ್ಯವಸ್ಥಾಪಕ ಮಂಡಳಿಯವರಾಗಿರ್ಬೋದು, ಅವರಿಗೆ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಒಂದು ವೇದಿಕೆಯ ಮೂಲಕ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಯುವಕರಿಗೆ ಹೇಳ್ತಾನೆ, ಧಾರವಾಡದ ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಕಲ್ಲನ್ನ ಎಸೆದರೂ ಕೂಡ ಅದು ಹೋಗಿ ಬೀಳುವುದು ಒಬ್ಬ ಸಾಹಿತಿಯ ಮನೆಯ ಅಂಗಳದಲ್ಲಿ ಅಂತ. ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಂತಹ ಉತ್ತರ ಕರ್ನಾಟಕದ ಐತಿಹಾಸಿಕ ನಗರ, ವಿದ್ಯಾಕಾಶಿ, ಸಾಹಿತಿಗಳ ತವರೂರು, ಕಲೆಗಳ ನಾಡು, ಕವಿಗಳ ಬೀಡು ಎಂದು ಪ್ರಸಿದ್ಧಿಯನ್ನ ಪಡೆದಿರುವಂತಹ ಧಾರವಾಡದ ಹೃದಯ ಭಾಗದಲ್ಲಿ 1893ರಲ್ಲಿ ಸ್ಥಾಪನೆಗೊಂಡಂತಹ ಮರಾಠ ವಿದ್ಯಾ ಪ್ರಸಾರಕ ಮಂಡಳವು ಇದೀಗ 132 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ. 132 ವರ್ಷಗಳಿಂದ ಪ್ರಾಥಮಿಕ ಹಂತದಿಂದ ಹಿಡಿದುಕೊಂಡು ಪದವಿ ಹಂತದವರೆಗೂ ಕೂಡ ಜಾತ್ಯತೀತವಾಗಿ ಯಾವುದೇ ವರ್ಗ ಭೇದವಿಲ್ಲದೆ ಹಿಂದುಳಿದಂತಹ ಬಡ ವಿದ್ಯಾರ್ಥಿಗಳ ಜೊತೆಗೆ ಧಾರವಾಡದ ಸುತ್ತಮುತ್ತಲಿನ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯೆಯನ್ನ ಪ್ರಸಾರ ಮಾಡ್ತಾ ನಮ್ಮ ಕನ್ನಡ ನಾಡು, ನುಡಿ, ನೆಲ, ಜಲ, ಕಲೆ, ಸಂಸ್ಕೃತಿಯ ಒಂದು ಸಂರಕ್ಷಣೆ ಮತ್ತು ಪೋಷಣೆಯನ್ನ ಮಾಡ್ತಾ ಧಾರವಾಡದ ಕೋಟೆ ಬಾಗಿಲಿನಲ್ಲಿ ವೈಭವದಿಂದ ರಾರಾಜಿಸ್ತಾ ಇದೆ ನಮ್ಮ ಮರಾಠ ವಿದ್ಯಾ ಪ್ರಸಾರಕ ಮಂಡಳ. ಶತಮಾನಗಳ ಹಿಂದೆ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ದೇಶದ ಮೇಲೆ ಆಧಿಪತ್ಯವನ್ನ ಸಾಧಿಸಿದಂತಹ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ಹಿರಿಯರು 1893ರಲ್ಲಿ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾರೆ. ಶಿವಾಜಿ ಮಹಾರಾಜರು ಎಲ್ಲಾ ವರ್ಗದ ಜನರಿಗೆ ವಿದ್ಯಾದಾನ ಮಾಡುವಂತಹ ಒಂದು ಕಳಕಳಿಯನ್ನ ಹೊಂದಿದ್ರು. ಅದೇ ಮಾರ್ಗದಲ್ಲಿ ನಮ್ಮ ಸಮಾಜದ ಹಿರಿಯರು ಮುನ್ನಡೆದು ಸಂಸ್ಥೆಯನ್ನ ಕೇವಲ ವಿದ್ಯೆಗಾಗಿ ಮೀಸಲಾಗಿರ್ತಾರ. 1894ರಲ್ಲಿ ಪ್ರಾಥಮಿಕ ಶಾಲೆಯನ್ನ ಆರಂಭಿಸ್ತಾರೆ. ಮನೆ ಮನೆಗೆ ತೆರಳಿ ಮುಷ್ಟಿ ಫಂಡನ್ನ ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಊಟ ಮತ್ತು ಹಣದ ಸಹಾಯವನ್ನ ಮಾಡಿ ಸಂಸ್ಥೆಯ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಮುನ್ನಡೆಯನ್ನ ನೀಡ್ತಾರೆ. 1919ರಲ್ಲಿ ಮರಾಠ ಬೋರ್ಡಿಂಗ್ ಆರಂಭ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅನೇಕ ಸಮಾಜದ ಒಂದು ಹಿರಿಯರಾಗಿರ್ಬೋದು, ಜೊತೆಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಕೊಲ್ಲಾಪುರ ಮಹಾರಾಜರಾಗಿರುವಂತಹ ಶಾಹು ಮಹಾರಾಜರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, ಮೈಸೂರಿನ ಒಡೆಯರು, ಹೀಗೆ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಗೆ ಭೇಟಿಯನ್ನ ನೀಡಿ ಧನ ಸಹಾಯವನ್ನ ಮಾಡ್ತಾರೆ. ನಮ್ಮ ಸಮಾಜದ ಹಿರಿಯರು ಆ ಬಂದಂತಹ ದೇಣಿಗೆಯನ್ನ ಬ್ಯಾಂಕಿನಲ್ಲಿಟ್ಟು ವಿದ್ಯಾರ್ಥಿಗಳಿಗೆ ಶಿಷ್ಯ
ನಿರ್ಮಾಣ ಆಗುತ್ತೆ. ಆದ್ರೆ ಕೆಲವೇ ವರ್ಷಗಳ ನಂತರ ನಮ್ಮ ಕರ್ನಾಟಕ ಮಹಾರಾಷ್ಟ್ರದ ಒಂದು ಗಡಿ ವಿವಾದದ ಸಂದರ್ಭದಲ್ಲಿ ಕನ್ನಡ ಪರ ಕೆಲ ಸಂಘಟನೆಗಳು ಏನ್ ಮಾಡ್ತಾರೆ ಅಂತಂದ್ರ ನಮ್ಮ ಭಾರತ ಪ್ರೌಢಶಾಲೆಯನ್ನ ಸುಟ್ಟು ಹಾಕ್ತಾರ. ಯಾಕಂದ್ರೆ ನಮ್ಮ ಹೆಸರೇ ಶೀರ್ಷಿಕೆ ಹೇಳುವಾಗೆ ಮರಾಠ ವಿದ್ಯಾ ಪ್ರಸಾರಕ ಮಂಡಳ. ಅದು ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಈಗ ನಾನು ಹೇಳ್ತಾ ಇದ್ದೇನಪ್ಪ ಏನಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ 1893ರಿಂದ 2024ರವರೆಗೂ ಕೂಡ ಪ್ರಾಥಮಿಕ ಹಂತದಿಂದ ಪದವಿ ಹಂತದವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ವಿದ್ಯೆಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ನೆಲ ಜಲ, ನಮ್ಮ ನಾಡು, ನಮ್ಮ ನುಡಿ ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ಜೀವ ಕನ್ನಡ, ನಮ್ಮ ಉಸಿರು ಕನ್ನಡ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ, ಸಂಸ್ಥೆಯನ್ನ ಬೇರೆ ಯಾವುದೇ ಭಾಷೆಯಲ್ಲಿ ನಾನು ಆರಂಭಿಸಿದ ನಮ್ಮ ಸಂಸ್ಥೆಯವರು ನಮ್ಮ ಸಂಸ್ಥೆಯನ್ನ ಕನ್ನಡ ಮಾಧ್ಯಮದಲ್ಲಿ ವಿದ್ಯೆಯನ್ನ ಪ್ರಸಾರ ಮಾಡ್ತಾ ಇವತ್ತೂ ಕೂಡ ಸುಮಾರು 2500 ವಿದ್ಯಾರ್ಥಿಗಳು ನಮ್ಮಲ್ಲಿ ವಿದ್ಯಾರ್ಜನೆಯನ್ನ ಮಾಡಿ ಉನ್ನತ ಸ್ಥಾನವನ್ನ ಅಲಂಕರಿಸ್ತಾರೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಭಾರತ ಪ್ರೌಢಶಾಲೆಯನ್ನ ಸುಟ್ಟು ಹಾಕಲಾಗುತ್ತೆ. ಸುಟ್ಟು ಹೋದಂತಹ ಭಾರತ ಪ್ರೌಢಶಾಲೆಯ ಜಾಗದಲ್ಲಿಯೇ ಕನ್ನಡದ ಕಲಿಗಳಾದಂತಹ ಶ್ರೀ ರಾಮ್ ಜಾಧವ್ ಅವರ ಮುಖಂಡತ್ವದಲ್ಲಿ ಸಭಾಭವನ ನಿರ್ಮಾಣವಾಗುತ್ತೆ. ಮುಂದೆ ಭಾರತ್ ಪ್ರೌಢಶಾಲೆಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಕಟ್ಟಡ ನಿರ್ಮಾಣವೂ ಕೂಡ ಆಗುತ್ತೆ. 2001ರಲ್ಲಿ ಜೀಜಾಮಾತಾ ಪ್ರಾಥಮಿಕ ಶಾಲೆ, 2005ರಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ, 2011ರಲ್ಲಿ ಪದವಿ ಮಹಾವಿದ್ಯಾಲಯ ಸನ್ಮಾನ್ಯ ಶ್ರೀ ಎಂ.ಎನ್. ಮೋರೇಸರ್ ಅವರ ನೇತೃತ್ವದಲ್ಲಿ ಆರಂಭ ಆಗುತ್ತೆ. 2016ರಲ್ಲಿ ಇಂಗ್ಲಿಷ್ ಪ್ರಾಥಮಿಕ ಶಾಲೆಯನ್ನ ಆರಂಭಿಸಲಾಗುತ್ತೆ. ಹೀಗೆ 130 ವರ್ಷಗಳ ಐತಿಹಾಸಿಕ ಚರಿತ್ರೆಯನ್ನ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ತನ್ನ ಬೇರನ್ನ ಪಸರಿಸಿಕೊಂಡು ಇಂದು ಧಾರವಾಡದ ಹೃದಯ ಭಾಗದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತು ಸುಮಾರು 2500 ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯೆಯನ್ನ ಪ್ರಸಾರ ಮಾಡ್ತಾ ಇರುವಂತಹ ಒಂದು ಪ್ರತಿಷ್ಠಿತ ಸಂಸ್ಥೆ ಅಂತಂದ್ರೆ ಅದು ಮರಾಠ ವಿದ್ಯಾ ಪ್ರಸಾರಕ ಮಂಡಳ. ಇನ್ನು ಕಳೆದ 4-5 ವರ್ಷಗಳಿಂದ ಸನ್ಮಾನ್ಯ ಶ್ರೀ ಎಂ.ಎನ್. ಮೋರೇಸರ್ ಅವರ ನೇತೃತ್ವದಲ್ಲಿ ಶೈಕ್ಷಣಿಕವಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳು ಕೂಡ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬರ್ತವೆ. ಮೊದಲನೆಯದಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲೆಂದು ಶ್ರೀ ರಾಜರ್ಷಿ ಶಾಹು ಮಹಾರಾಜ್ ವೇದಿಕೆ ಮತ್ತು ಧರ್ಮವೀರ ಸಂಭಾಜಿರಾಜೇ ಸಭಾಂಗಣದ ನಿರ್ಮಾಣವನ್ನು ಮಾಡಲಾಗುತ್ತೆ. ಧ್ವಜಸ್ತಂಭದ ನಿರ್ಮಾಣ, ಡಿಜಿಟಲ್ ಮಾದರಿಯಲ್ಲಿ ಗ್ರಂಥಾಲಯ ನಿರ್ಮಾಣ, 2022ರಲ್ಲಿ ಪದವಿ ಮಹಾವಿದ್ಯಾಲಯದ ನೂತನ ಕಟ್ಟಡ ನಿರ್ಮಾಣ ಆಗುತ್ತೆ. ಮರಾಠ ಸಮುದಾಯದವರಿಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಉಚಿತ ಶಿಕ್ಷಣ ಮತ್ತು ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯದಲ್ಲಿ ಮರಾಠ ಸಮುದಾಯದ ವಿದ್ಯಾರ್ಥಿಗಳಿಗೆ 50% ಫೀಯಲ್ಲಿ ರಿಯಾಯಿತಿ. ಇದಲ್ಲದೆ ಎಲ್ಲಾ ಜನಾಂಗದವರಿಗೂ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ಹೆಚ್ಚಿನ ಸಹಾಯ ಒಂದು ಸೌಕರ್ಯಗಳನ್ನ ಒದಗಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಕಲಿಕೆಯಿಂದ ವಂಚಿತರಾಗಬಾರದು ಅಂತ ಹೇಳ್ಬಿಟ್ಟು ಕಾಲೇಜಿನ ಫೀಯಲ್ಲಿ ರಿಯಾಯಿತಿ ಕೂಡ ಮಾಡಲಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ 2011ರಲ್ಲಿ ಕಾರಣಾಂತರಗಳಿಂದ ಸ್ಥಗಿತಗೊಂಡಿರತಕ್ಕಂತಹ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವನ್ನ ಮತ್ತೆ ಸನ್ಮಾನ್ಯ ಶ್ರೀ ಎಂ.ಎನ್. ಮೋರೇಸರ್ ಅವರ ನೇತೃತ್ವದಲ್ಲಿ ಇಲಾಖೆಯಿಂದ ಅನುಮೋದನೆಗೆ ಒಳಪಟ್ಟು ಮತ್ತೆ ಪುನಶ್ಚೇತನಗೊಂಡು ಇವತ್ತ ಪುನರಾರಂಭಗೊಳ್ತಾ ಇದೆ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ. ಇನ್ನು 2024ರಿಂದ ಸ್ನಾತಕ ಪದವಿ ಕೋರ್ಸು ಕೂಡ ನಮ್ಮ ಒಂದು ಸಂಸ್ಥೆಯಲ್ಲಿ ಆರಂಭಗೊಳ್ತಾ ಇದೆ. ಹೀಗೆ ಕಳೆದ 4-5 ವರ್ಷಗಳಿಂದ ಶೈಕ್ಷಣಿಕವಾಗಿ ನಮ್ಮ ಸಂಸ್ಥೆ ಸಾಕಷ್ಟು ಪ್ರಾಬಲ್ಯವನ್ನ ಪಡೆದಿದ್ದು ಪ್ರತಿಷ್ಠಿತ ಸಂಸ್ಥೆಗಳನ್ನ ಇವತ್ತು ಹಿಂದಿಕ್ಕಿ ನಮ್ಮ ಸಂಸ್ಥೆ ಮುನ್ನುಗ್ತಾ ಇದೆ ಅಂತಂದ್ರ ಅದಕ್ಕೆ ಕಾರಣೀಕೃತರು ನಮ್ಮ ಪ್ರಸ್ತುತ ವ್ಯವಸ್ಥಾಪಕ ಮಂಡಳಿಯವರಾದಂತಹ ಸನ್ಮಾನ್ಯ ಶ್ರೀ ಎಂ.ಎನ್. ಮೋರೇಸರ್ ಅವರು ಹಾಗೂ ಎಲ್ಲ ವ್ಯವಸ್ಥಾಪಕ ಮಂಡಳಿಯವರು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ನಮ್ಮ ಬೋಧಕ ಬದುಕೇತರ ಸಿಬ್ಬಂದಿ ವರ್ಗದವರಿಗೆ ನಾನು ಕೇಳ್ತಾ ಇದ್ದೇನೆ, ದಯವಿಟ್ಟು ಎದ್ದು ನಿಂತು ನಮ್ಮ ಪ್ರಸ್ತುತ ಆಡಳಿತ ಮಂಡಳಿಯವರಿಗೆ, ನಮ್ಮ ಸಮಾಜದ ಗುರು ಹಿರಿಯರಿಗೆ ಎದ್ದು ನಿಂತು ಗೌರವ ಒಂದು ಚಪ್ಪಾಳೆಯನ್ನು ಸಲ್ಲಿಸಬೇಕು.
ವೇದಿಕೆ. ಇದು ನಮ್ಮ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ 3ನೇ ಅಂಗಸಂಸ್ಥೆಯಾಗಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯವು 2005ರಲ್ಲಿ ಪ್ರಾರಂಭಗೊಂಡು ಇವತ್ತಿಗೆ 2024ಕ್ಕೆ 19 ವರ್ಷಗಳನ್ನ ಪೂರೈಸಿ 20ನೇ ವರ್ಷದತ್ತ ಮುನ್ನಡೀತಾ ಇದೆ. ಬೇರೆ ಎಲ್ಲಾ ವೃತ್ತಿಗಿಂತಲೂ ಅತ್ಯಂತ ಶ್ರೇಷ್ಠವಾದಂತಹ ಗೌರವಯುತವಾದಂತಹ ಒಂದು ವೃತ್ತಿ ಅಂತಂದ್ರೆ ಅದು ಶಿಕ್ಷಕ ವೃತ್ತಿ. ಯಾಕಂತಂದ್ರೆ ವಿದ್ಯಾರ್ಥಿಗಳ ಗುರುತರ ಅವರ ಒಂದು ಭವಿಷ್ಯವನ್ನ ಕಟ್ಟಿಕೊಳ್ಳುವಂತಹ ಗುರುತರ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇರುತ್ತೆ. ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಖ್ಯಾತ ಶಿಕ್ಷಣ ತಜ್ಞರು ಒಂದು ಮಾತನ್ನ ಹೇಳ್ತಾರೆ ಶಿಕ್ಷಕರನ್ನ ಕುರಿತು, ಸಂಬಳದ ಶಿಕ್ಷಕರ ಬೆಳೆ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಮಾಣ ಮಾಡುವಂತಹ ಶಿಕ್ಷಕರಾಗಿ ಅಂತ ಹೇಳಿದ್ರು. ಆದ್ರೆ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ತೇನೆ, ನಮ್ಮ ಎಲ್ಲ ವೃತ್ತಿ ಬಾಂಧವರು, ಬೋಧಕೇತರ ಸಿಬ್ಬಂದಿಯವರು ಈ ಒಂದು ಕೆಲಸವನ್ನ, ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಇನ್ನು ನಮ್ಮ ಉಪನ್ಯಾಸಕರ ಗುಣಮಟ್ಟದ ಶಿಕ್ಷಣ, ಮೌಲ್ಯಯುತವಾದಂತಹ ಒಂದು ಶಿಕ್ಷಣ ವರ್ಷದಿಂದ ವರ್ಷಕ್ಕೆ ಫಲಿತಾಂಶದಲ್ಲಿ ಹೆಚ್ಚಳ ಆಗ್ತದೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿಯವರ ನಿರಂತರ ಅವರ ಸಹಾಯ ಸಹಕಾರ, ಅವರ ಮಾರ್ಗದರ್ಶನದಿಂದ ಇಂದು ಪ್ರಸ್ತುತ ಸುಮಾರು 550 ವಿದ್ಯಾರ್ಥಿಗಳು ನಮ್ಮಲ್ಲಿ ದಾಖಲೆಯನ್ನ ಪಡೆದು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ. ಇನ್ನು ದೈಹಿಕ ಉಪನ್ಯಾಸಕರು ಕೂಡ ಕ್ರೀಡೆಯಲ್ಲಿ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸೂಕ್ತವಾದಂತಹ ತರಬೇತಿಯನ್ನ ನೀಡ್ತಾ ಇವತ್ತು ನಮ್ಮ ವಿದ್ಯಾರ್ಥಿಗಳು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಕೂಡ ಪಾಲ್ಗೊಂಡು ಸಂಸ್ಥೆಗೆ, ನಮ್ಮ ಕಾಲೇಜಿಗೆ ಕೀರ್ತಿ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವೇದಿಕೆಯ ಮೂಲಕ ನನ್ನ ಎಲ್ಲ ವೃತ್ತಿ ಬಾಂಧವರಿಗೆ, ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇವೆ. ಇಂದು ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. SSLCಯಲ್ಲಿ ಅತ್ಯುತ್ತಮ ಅಂಕಗಳನ್ನ ಪಡೆದುಕೊಂಡು ಉತ್ತೀರ್ಣರಾಗಿ ನಮ್ಮ ಕಾಲೇಜಿಗೆ ದಾಖಲೆಯನ್ನ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಶುಭವನ್ನ ಕೋರುತ್ತೇನೆ. ಆರಂಭದಲ್ಲಿ ತಮ್ಮರಿಗೆಲ್ಲ ಭಯ ಇರುತ್ತೆ, ಏನಪ್ಪ ಹೊಸ ಕಾಲೇಜು, ಹೊಸ ಉಪನ್ಯಾಸಕರ ಪರಿಚಯ ಇರುವುದಿಲ್ಲ, ಹೊಸ ವಾತಾವರಣ ಅಂತ ಹೇಳ್ಬಿಟ್ಟು. ಆದ್ರೆ ಯಾವುದೇ ಗೊಂದಲ ಬೇಡ ಮಕ್ಕಳು, ಯಾಕಂದ್ರೆ ತಮ್ಮ ಕಲಿಕೆಗೆ ಪೂರಕವಾದಂತಹ ವಾತಾವರಣ ನಮ್ಮ ಒಂದು ಕಾಲೇಜಿನ ಆವರಣದಲ್ಲಿ ಕಂಡು ಬರುತ್ತೆ. ಸಂಪನ್ಮೂಲ ಉಪನ್ಯಾಸಕರು ನಮ್ಮ ಜೊತೆಗಿದ್ದಾರೆ. ವಿಷಯವಾರು ತಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಶಿಕ್ಷಕರನ್ನ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನ ಏನ್ ಮಾಡಬಹುದು, ಬಗೆಹರಿಸಿಕೊಳ್ಬಹುದು. ನಾನು ಪ್ರತಿ ಸಲ ಭಾಷಣದಲ್ಲಿ ಹೇಳ್ತಾ ಇದ್ದೇನೆ, PUC ಅನ್ನೋದು ವಿದ್ಯಾರ್ಥಿಗಳ ಜೀವನದಲ್ಲಿ ಸುಂದರ ಒಂದು ಭವಿಷ್ಯವನ್ನ ಕಟ್ಟಿಕೊಳ್ಳುವಂತಹ ಒಂದು ಪ್ರಮುಖವಾದಂತಹ ಬದುಕಿನ ಘಟ್ಟ. ಈ 2 ವರ್ಷ ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸತತ ಅಧ್ಯಯನವನ್ನ ಮಾಡಿದ್ದೇ ಆದ್ರೆ ತಾವು ಕೂಡ ಉಜ್ವಲ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಿಕ್ಕೆ ಸಾಧ್ಯ. ಮಗಳ ಜೀವನದಲ್ಲಿ ಯಾವುದೂ ಕೂಡ ಸುಲಭವಾಗಿ ಸಿಗುದಿಲ್ಲ. ಉಜ್ವಲ ಭವಿಷ್ಯವನ್ನ ನಮ್ದಾಗಿಸಿಕೊಳ್ಬೇಕಂತಂದ್ರೆ, ನಾವು ಇದರಂತೆ ಉನ್ನತ ಸ್ಥಾನವನ್ನ ಅಲಂಕರಿಸಬೇಕಂತಂದ್ರೆ, ಉತ್ತಮವಾದಂತಹ ಹುದ್ದೆಯನ್ನ ಅಲಂಕರಿಸಬೇಕಂತಂದ್ರೆ, ನಾವು ಕೂಡ ಶ್ರೀಮಂತರಾಗಬೇಕಂತಂದ್ರೆ ಇರುವುದು ಒಂದೇ ಒಂದು ಮಾರ್ಗ, ಅದು ಶಿಕ್ಷಣ. ಯಾಕಂತಂದ್ರ ನಾವು ಮತ್ತೊಬ್ಬರಿಗೆ ಮೋಸ ಮಾಡಿ ನಾವು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತೇವೆ ಅಂತಂದ್ರೆ, ಉನ್ನತ ಹುದ್ದೆಯನ್ನ ಅಲಂಕರಿಸ್ತೇವೆ ಅಂತಂದ್ರೆ ಅದರಿಂದ ಸಿಗುವಂತಹ ಸುಖ ಕೇವಲ ಕ್ಷಣಿಕ ಸುಖ. ಮತ್ತೊಬ್ಬರಿಗೆ ಮೋಸ ಮಾಡಿ, ಅನ್ಯಾಯದಿಂದ ವಂಚನೆ ಮಾಡಿ, ಕಳ್ಳತನ ಮಾಡಿ, ದರೋಡೆ ಮಾಡಿ ನನ್ನ ಭವಿಷ್ಯವನ್ನ ನಾನು ನಿರ್ಮಿಸಿಕೊಳ್ತೇನೆ ಅಂತಂದ್ರೆ ಇದು ತಮ್ಮ ದಡ್ಡತನ, ತಮ್ಮ ಮೂರ್ಖತನ. ಯಾಕಂದ್ರೆ ಮೋಸದಿಂದ ಸಿಗುವಂತಹ ಸುಖ ಕ್ಷಣಿಕ ಸುಖ. ಹೇಳ್ತಾನೆ ಹಿರಿಯರು, ಮೋಸದಿಂದ ಗೆದ್ದವರು ಪ್ರಪಂಚದಲ್ಲೇ ಇಲ್ಲ ಅಂತ ಮಕ್ಕಳೇ. ಮೋಸದಿಂದ ಗೆದ್ದವರು ಪ್ರಪಂಚದಲ್ಲಿ ಇಲ್ಲ, ಹಾಗೆಯೇ ನ್ಯಾಯದಿಂದ ಸೋತವರು ಇತಿಹಾಸದ ಪುಟಗಳಲ್ಲೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಒಬ್ಬರಿಗೆ ಮೋಸ ಮಾಡಿ ಸಂಭ್ರಮಿಸ್ತಾ ಇರ್ಬೋದು, ಸಂತೋಷ ಪಡ್ತಾ ಇರ್ಬೋದು, ನಗ್ತಾ ಇರ್ಬೋದು, ಆದ್ರೆ ಆ ನಗು ಕ್ಷಣಿಕ, ಅದು ಶಾಶ್ವತ ಸುಖದಂತ ನಮ್ಮನ್ನ ಕೊಂಡೊಯ್ಯುವುದಿಲ್ಲ. ಯಾಕಂದ್ರೆ ಇವತ್ತು ಸುಳ್ಳು ನಗ್ತಾ ಇರ್ಬೋದು, ಸುಳ್ಳು ರಾರಾಜಿಸ್ತಾ ಇರ್ಬೋದು, ಸುಳ್ಳು ನಗ್ದಾಗ ಸತ್ಯ ಅಳ್ತಾ ಇರಬಹುದು. ಆದ್ರೆ ಮುಂದೊಂದಿನ ಸತ್ಯ ನಗುತ್ತಾ ಇರುವಂತಹ ಸಂದರ್ಭದಲ್ಲಿ ಸುಳ್ಳು ಸತ್ತೇ ಹೋಗುತ್ತೆ. ಅಷ್ಟೊಂದು ಶಕ್ತಿ ಸತ್ಯ, ಧರ್ಮ, ನ್ಯಾಯಕ್ಕಿದೆ. ಹಾಗಾಗಿ ಮಕ್ಕಳ ಸತ್ಯ, ಧರ್ಮ
ನ್ಯಾಯದಿಂದ ಬದುಕ್ರಿ. ಯಾರಿಗೂ ಕೇಡನ್ನ ಮಾಡದೆ ಸತತ ಪರಿಶ್ರಮ, ಪ್ರಯತ್ನ, ತಾಳ್ಮೆ, ನಂಬಿಕೆಯಿಂದ ಮಾತ್ರ ಉಜ್ವಲ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕ್ ಬರ್ತೇನೆ. ಆದ್ದರಿಂದ ಇಲ್ಲಿರುವಂತಹ ಎಲ್ಲಾ ಸೌಕರ್ಯಗಳನ್ನ ಸರಿಯಾಗಿ ಬೆಳೆಸಿಕೊಂಡು ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ನಮ್ಮ ಸಂಸ್ಥೆಗೆ, ನಮ್ಮ ಕಾಲೇಜಿಗೆ ಕೀರ್ತಿ ತರುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು. ಇನ್ನೊಂದು ಬಹಳ ವಿಶೇಷವಾಗಿ ನಾವು ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳುವುದರ ಜೊತೆಗೇನೆ ಸದೃಢ ವ್ಯಕ್ತಿತ್ವವನ್ನು ಕೂಡ ನಿರ್ಮಿಸಿಕೊಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಕಾಗೆ ಎಷ್ಟೇ ಎತ್ತರದ ಮೇಲೆ ಹಾರಿದ್ರೂ ಕೂಡ ಅದನ್ನ ರಣಹತ್ತು ಅಂತ ಯಾರೂ ಕರೆಯಲ್ಲ. ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾದರೂ ಕೂಡ ಅವನ ಗುಣಕ್ಕಿರುವಂತಹ ಬೆಲೆ, ಅವನ ನಡವಳಿಕೆಗೆ ಇರುವಂತಹ ಬೆಲೆ, ಅವನಲ್ಲಿರುವಂತಹ ದುಡ್ಡಿಗೆ ಹಣಕ್ಕ ಇಲ್ಲ. ಹಾಗಾಗಿ ಮಕ್ಕಳ ಸದೃಢ ಭವಿಷ್ಯದ ಜೊತೆಗೆ ಸದೃಢ ವ್ಯಕ್ತಿತ್ವವನ್ನ ನಿಂದಾಗಿಸಿಕೊಂಡು ಸದೃಢ ರಾಷ್ಟ್ರವನ್ನ ನಿರ್ಮಾಣ ಮಾಡ್ರಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಕೊನೆಯಲ್ಲಿ ಶಿವಾಜಿ ಮಹಾರಾಜರ ಒಂದು ಮಾತು, ಹುಟ್ಟು ಹೇಗೆ ಇರಲಿ, ಸಾವು ಮಾತ್ರ ಚರಿತ್ರೆಯಾಗಿರಲಿ. ಹೀಗೆ ಚರಿತ್ರೆಯನ್ನ ಸೃಷ್ಟಿಸುವಂತಹ ಸುಂದರ ಭವಿಷ್ಯ ದೇವರು ತಮಗ ದಯಪಾಲಿಸಲಿ ಅಂತ ಹೇಳ್ತಾ ನನಗೆರಡು ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಈಗ ವಿದ್ಯಾರ್ಥಿಗಳ ಬಗ್ಗೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಏನೋ ಒಂದು ಕನಸನ್ನ ಕಟ್ಟಿಕೊಂಡು ಬಂದಿದ್ವಿ. ಆ ಕನಸಿಗೆ ತಾವೆಲ್ಲ ವಿದ್ಯಾರ್ಥಿಗಳು ಮತ್ತು ಬೋಧಕರು ಮತ್ತು ಆಡಳಿತ ಮಂಡಳಿ ಹಾಗೂ ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿ ಸಿಬ್ಬಂದಿಯಿಂದ ಹಿಡ್ಕೊಂಡು ಬಹಳ ಒಂದು ಶ್ರದ್ಧೆಯಿಂದ ಸೇವೆಯನ್ನ ಸಲ್ಲಿಸತಕ್ಕಂಥ ಸಂದರ್ಭ. ಟೀಚರ್ ಅಲ್ಲಿ ನಾವೇನು ಒಂದು ಬೇಡಿಕೆಯನ್ನ ಕೇಳ್ತಿದ್ವಿ, ಅದನ್ನು ನೆರವೇರಿಸ್ತಾ ಇದ್ದಾರೆ ಮತ್ತು ಅವರಿಗೆ ಯಾವುದೇ ಕೊರತೆಯನ್ನ ಆಗದಂತೆ ನಾವು ಸಂಸ್ಥೆಯಿಂದ ಎಲ್ಲ ವ್ಯವಸ್ಥೆಯನ್ನು ನಡೆಸಿಕೊಟ್ಟು ಇವತ್ತು ತಾಯಿ ತುಳಜಾ ಭವಾನಿ ಧಾರವಾಡದಲ್ಲಿ ಒಂದು ಮಹತ್ವದ ಪಾತ್ರವನ್ನ ನಮ್ಮ ಸಂಸ್ಥೆ ವಹಿಸ್ತಾ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಶಿಕ್ಷಕ ಬೋಧಕರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತಂದ್ರೆ ವಿದ್ಯೆ ಒಂದು ಬಹಳ ಮಹತ್ವದ ಪಾತ್ರ. ಇವತ್ತಿನ ಶಿಕ್ಷಣ ಏನೋ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ಶಿಕ್ಷಣ ಇಲ್ಲ, ಏನೂ ಇಲ್ಲ. ಶಿಕ್ಷಣ ಬಹಳ ಅವಶ್ಯಕತೆ ಇರುವುದರಿಂದ ತಾವೆಲ್ಲ ಈಗೇನು ಸಂಕೋಜಿ ಮೇಡಮ್ ಅವರು ಹೇಳಿದಂಗೆ ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಕ್ರೀಡೆಯಲ್ಲಾಗಲಿ, ವಿದ್ಯೆಯಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಮನೋಭಾವನೆಯಲ್ಲಾಗಲಿ, ನಡತೆಯಲ್ಲಾಗಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಒಂದು ಮಹತ್ವವನ್ನು ತಂದು ಕೊಟ್ಟದ್ದೇ ಆದರೆ ನಾನು ನಿಮಗೆಲ್ಲ ತುಂಬಾ ಚಿರಋಣಿ ಅಂತ ಹೇಳಿ ಇನ್ನು ಮುಂದೆ ಭವಿಷ್ಯದಲ್ಲಿ ಮಕ್ಕಳೇ ಬಹಳ ದೇಶಗಳಲ್ಲಿ ನೋಡಿ ನೀವು ಎಂತ ಒಂದು ವಿಚಿತ್ರವಾದಂತಹ ಘಟನೆಗಳು ನಡೀತಾ ಇದ್ದಾವೆ. ಆ ಘಟನೆ ಅಂತ ಒಂದು ಕೆಟ್ಟ ಘಟನೆಗಳಿಗೆ ತಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಜೀವನವನ್ನೇ ಹಾಳು ಮಾಡುವಂತಹ ಒಬ್ಬ ವ್ಯಾಪಾರಸ್ಥರು, ಅದು ಇನ್ನೂ ಬೆಳಕಿಗೆ ಬಂದಿಲ್ಲ, ನಡೆದಿದೆ. ಬೆಂಕಿ ಹೋಗಿ ಆಡ್ತಿದ್ದಂತಾರ ಹಂಗೆ ಅದಿಂದನೇ ಏನು ಇವತ್ತು ಈ ಮೀಡಿಯಾದಲ್ಲಿ ಬರಕ್ ಸಾಧ್ಯ ಇಲ್ಲ. ಮೀಡಿಯಾದಾಗೂ ಬಂದಿತ್ತು, ಯೂಟ್ಯೂಬ್ನಲ್ಲಿ ಬಂದಿದೆ. ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಬಹಳ ಮನದಿಂದ ನಾನು ಬೇಡಿಕೊಳ್ಳುತ್ತೇನೆ, ಯಾವ ಮಾದಕ ವಸ್ತುಗಳಿಗೆ ಒಳಗಾಗದೆ, ಈಗ ಸಂಕೋಜಿ ಮೇಡಮ್ ಅವ್ರು ಹೇಳಿದ್ರಲ್ಲ, ಅಗ್ದಿ ಮನಸ್ಸು ಗಟ್ಟಿಯಿಂದ ಆರೋಗ್ಯಕರದಿಂದ ನೀವಿದ್ರೆ ಮನಸ್ಸು ಗಟ್ಟಿಯಿಂದ ಆದಷ್ಟು ಮನಸ್ಸನ್ನ ಒತ್ತು ಕೊಟ್ಟು ಓದಿ ಒಂದು ಹೆಜ್ಜೆಯನ್ನ ಮುಂದಿಟ್ಟು
ಆ ತಾಯಿ ಸರಸ್ವತಿಗೆ ಬೇಡಿಕೊಂಡು ತಾವು ಶಿಕ್ಷಣದಲ್ಲಿ ಮುಂದೆ ಬಂದದ್ದೇ ಆದ್ರೆ ಹೇಳಿದ್ನಲ್ಲ ತಮಗೆ ನಾನು ಚಿರಋಣಿ ಅಂತೇಳಿ. ಇವತ್ತು ಸಂಸ್ಥೆ ಇವತ್ತು ಮುಂದೆ ಬರಬೇಕಾದ್ರೆ ನಾವೆಲ್ಲರೂ ಕಾರಣ. ಒಳ್ಳೆಯ ವಿದ್ಯಾರ್ಥಿಗಳಿಂದ, ಒಳ್ಳೆಯ ನಮ್ಗೆ ಒಂದು ವಾತಾವರಣದಿಂದ, ಒಳ್ಳೆ ಶಿಕ್ಷಕರಿಂದ, ಶಿಕ್ಷಕಿಯರಿಂದ ಹಾಗೂ ಒಳ್ಳೆ ಆಡಳಿತದಿಂದ ಸಂಸ್ಥೆ ಹೆಸರಾಗಕ್ಕೆ ಸಾಧ್ಯ. ಅದಕ್ಕೆ ತಾವೆಲ್ಲ ನಾವು, ನೀವು, ಮುಖ್ಯೋಪಾಧ್ಯಾಪಕರು ಹಾಗೂ ಶಿಕ್ಷಕರು ಕೂಡಿ ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ಬೆಳವಣಿಗೆಯಲ್ಲಿ ತರುವಂಗ ನಾವು ಶ್ರಮ ಪಡೋಣ ಅಂತ ಹೇಳಿ, ಮತ್ತು ನಮ್ಮನ್ನ ಇಲ್ಲಿ ಈ ಸಂಸ್ಥೆಯನ್ನ ಆಡಳಿತ ಮಾಡಲು ಕಳಿಸಿದಕ್ಕಂತ ಎಲ್ಲ ನಮ್ಮ ಮರಾಠ ಬಾಂಧವರಿಗೆ ನನ್ನ ವಂದನೆಗಳನ್ನು ತಿಳಿಸಿ ಒಂದೆರಡು ಮಾತುಗಳನ್ನು ಆಲಿಸಿದ್ದಕ್ಕೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮಹಾವಿದ್ಯಾಲಯದ ಪರವಾಗಿ ಮರಾಠ ವಿದ್ಯಾಪೀಠ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿಕೊಳ್ಳುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಶಾಂತತೆಯನ್ನ ಕಾಪಾಡಿಕೊಳ್ಳುವ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಈಗ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಮುಖ್ಯವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಾದಂಥ ರತ್ನ ಸಿಂಧೆ 600ಕ್ಕೆ 517 ಅಂಕಗಳನ್ನ ಪಡೆದು 86.16 ಶ್ರೇಷ್ಠವಾದ ಪ್ರಶಸ್ತಿಯನ್ನ ನಾವು ಎಷ್ಟು ನೋಡಿಕೊಳ್ಳಿ. ಹಾಗೂ ಪ್ರಥಮ ಬಹುಮಾನ 100 ನಗದು ಬಹುಮಾನ, 1 ಪ್ರಥಮ ಬಹುಮಾನ 1,000 ನಗದು ಬಹುಮಾನವನ್ನ ಒಳಗೊಂಡಿದೆ. 1,000 ನಗದು ಬಹುಮಾನ ಪ್ರಥಮ ಬಹುಮಾನ, ಎರಡನೆಯ ಬಹುಮಾನ 750 ನಗದು ಕ್ಯಾಶ್ ಪ್ರೈಸ್ ಒಳಗೊಂಡಿದೆ. ಮೂರನೇ ಬಹುಮಾನ 500 ರೂಪಾಯಿ ಕ್ಯಾಶ್ ಪ್ರೈಸ್ ಒಳಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮಿಂದ ನೀವು ಈ ಒಂದು ನಗದು ಬಹುಮಾನಗಳ ಸನ್ಮಾನವನ್ನ ಸ್ವೀಕರಿಸುವಂತ ಒಂದು ಆಸಕ್ತಿಯನ್ನ ನೀವು ಕೂಡ ಬೆಳೆಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುವ ಸಕ್ಸಸ್ಫುಲ್ ಆದ ಫ್ರೆಂಡ್ಸ್ ನಮ್ಮ ಕಾಲೇಜ್ ನಮ್ಮ ಕಾಲೇಜ್ and Professor Williams graduated from our campus. ಅವರನ್ನ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಪ್ರಯತ್ನ ಅವ್ರನ್ನ ಹೇಳ್ಕೊಟ್ಟಿದ್ದು ಎಲ್ಲ ಇದಾಗ್ತದೆ. ನೀವು ನಮ್ಮ ಟೀಚರ್ಸ್ ಎಲ್ಲರೂ ಒಳ್ಳೆಯದಾರ, ನೀವು ಉಪಯೋಗ ಪಡ್ತೀವಿ. ಮೊದಲು ಅವ್ರಿಗೆ ಗೌರವ ಕೊಡ್ತೀವಿ. ಅವ್ರು ಹೇಳಿದ್ದೆಲ್ಲ ಕೇಳಿ ಒಂದು ಒಳ್ಳೆ ಗುರಿ ಕೋರಿ, ಗುರಿ ಇರ್ಬೇಕಂತ ಒಂದು ಗುರಿ ಇಟ್ಕೊಂಡು ಶಿಕ್ಷಣ ಇದು ಮಾಡ್ತೀವಿ. ಟೀಚರ್ ಏನ್ ಹೇಳ್ತಾರ ಅದ್ರ ಪ್ರಕಾರ ನಡ್ಕೋರಿ. ನಾವು ಗುರಿ ಮುಟ್ಬೇಕಂದ್ರೆ ನಮ್ಗ ಟೀಚರ್ಸ್ ಮಾರ್ಗದರ್ಶನ ಒಂದ್ ಬೇಕ. ಅವ್ರ ಹೆಂಗ ಮಾರ್ಗದರ್ಶನ ಕೊಡ್ತಾರಲ್ಲ ಹಂಗ ನೀವು ಮುಂದ್ ಹೋಗ್ಬೇಕ. ಹಂಗ ತಂದೆ ತಾಯಿ ಮಾತನ್ನು ಕೇಳ್ಬೇಕ್ರಿ. ತಂದೆ ತಾಯಿ ಮಾತು ಅವ್ರ ಮಾರ್ಗದರ್ಶನ ಇದ್ದಾಗ ಮಾತ್ರ ನಾವು ಗುರಿ ಮುಟ್ತೇವಿ. ಕಷ್ಟ ಎಲ್ಲರಿಗೂ ಬರುದನ್ನ ಅದನ್ನ ನಾವು
ಇದನ್ ಮಾಡ್ಬೇಕು, ತಡ್ಕೋಬೇಕ. ಕಷ್ಟ ಇದ್ರ ಆ ಮುಖದ ಮ್ಯಾಲ ಮತ್ತೆ ಸುಖ ಬಂದ ಬರ್ತೈತಿ. ಕಷ್ಟನ ನಾವು ಎದುರಿಸುವಂತ ಧೈರ್ಯ ನಮ್ಗೆ ಇರ್ಬೇಕು ಯಾವಾಗಿತ್ತು. ನಮಗೂ ಕಷ್ಟ ಅನ್ನೋದೆಲ್ಲ ಇತ್ತು, ಆದ್ರ ಅದನ್ನ ಇದನ್ ಮಾಡ್ಕೊಂಡು ತಡ್ಕೊಂಡು ನಾವು ಮುಂದ್ ಬಂದ್ರೆ ನಮ್ಗೆ ಹೆಸರು ಸಿಗ್ತೈತಿ. ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡಲ್ಲ, ಚಂದದ ಓದ್ರಿ. ಈಗಿನ ಕಾಲದ ಶಿಕ್ಷಣ ಎಲ್ಲದಕ್ಕೂ ಬೇಕು. ನೀವು ಓನ್ ಬಿಸ್ನೆಸ್ ಮಾಡ್ಬೇಕಂದ್ರೂ ನಮ್ಗೆ ಶಿಕ್ಷಣ ಬೇಕು. ಎದಕ್ಕಾದ್ರೂ ಶಿಕ್ಷಣ ಮೇನು. ಈಗ ನಿಮ್ಗೆ ಇಷ್ಟ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ನಾನು ಮಾತಾಡೋ ಅವಕಾಶ ಮಾಡ್ತೀನಿ. ಫಸ್ಟ್ ಇಯರ್ ಅಡ್ಮಿಷನ್ ಮಾಡ್ತೀನಿ. ಅವಾಗ ಸ್ವಲ್ಪ ಎಜುಕೇಶನ್ ಹೆಂಗ್ ಓದ್ಕೋಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋದು. ಯಾಕಂದ್ರೆ 10 ವರ್ಷ ಎಲ್ಲ ಒಂದೇ ಕಾಲೇಜ್ ಒಂದೇ ಸ್ಕೂಲ್ ಆಗಿರ್ತೀವಲ್ಲ, ಆಮೇಲೆ ಸ್ವಲ್ಪ ಹೆದರಿಕೆ ಆಗ. ನಾನು ಹಂಗೇನ್ ಮಾಡಲಿಲ್ಲ. ಎಲ್ಲರೂ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಟೀಚರ್ಸ್ ಮಾತಾಡ್ತಿದ್ರು. ಅದ್ರ ಚಲೋ ಫ್ರೆಂಡ್ಸ್ನೂ ಇದ್ರು. ಆಮೇಲೆ ಫಸ್ಟ್ ಇಯರ್ ನಾನು ಯಾರು ಅಷ್ಟು ಐಡೆಂಟಿಫೈ ಆಗ್ತಿರ್ಲಿಲ್ಲ. ಸೆಕೆಂಡ್ ಇಯರ್ಗೆ ಓದ್ತಾ ಇದ್ದೆ. ಈಗ ಅವ್ರು ಹೇಳಿದ್ರೆ ಟಾಪರ್ ಅಂತ. ನಾನು ಸ್ಟಾರ್ಟಿಂಗ್ ನಾ ಏನು ಟಾಪರ್ ಆಗಿದ್ದಿಲ್ಲ, ಮಿಡಲ್ ಇದೆ. ಅಷ್ಟು ತೀರಾ ಓದ್ತಿರ್ಲಿಲ್ಲ, ತೀರಾ ರಜನಿದ್ರ. ನಂದು 10th ಪರ್ಸೆಂಟೇಜ್ 76 ಬರೀ 76 ಇಂದ 93 ಆಗಬೇಕಂದ್ರೆ ಕಾರಣ ಈ ಎಲ್ಲ ಟೀಚರ್ಸ್. ಯಾಕಂದ್ರೆ ಈಗ ಎಲ್ಲರೂ ಟಾಪರ್ ಆಗಿ ಬಂದಿರ್ತಿಲ್ಲ, ಎಲ್ಲರೂ ಸ್ವಲ್ಪ ಮಿಡಲ್ ಇರ್ತಾರ, ಅವರೇ ಟಾಪರ್ ಮಾಡಿ ಕಳ್ಸ್ತಾರ. ಅದಕ್ಕೆಲ್ಲ ಈ ಕಾಲೇಜ್ ಬಹಳ ಯೂಸ್ಫುಲ್ ಅಂದ್ರೆ ಇಲ್ಲಿ ನೋಟ್ಸ್ ಓದಿದ್ರೆ ಸಾಕು. ಯಾವ ಟೆಕ್ಸ್ಟ್ ಬುಕ್ ಯೂಸ್ ಮಾಡೋದಿಲ್ಲ. ನಾವೇ ಯಾವ್ದು ಟೆಕ್ಸ್ಟ್ ಬುಕ್ ಯೂಸ್ ಮಾಡಿಲ್ಲ ಅಂತ ಚೆಕ್ ಮಾಡಿದ್ರೆ ಅಂತ ಲ್ಯಾಂಗ್ವೇಜ್ ಅಷ್ಟೇ ಕನ್ನಡ ಮತ್ತು ಇಂಗ್ಲಿಷ್ ಅಷ್ಟೇ ಯೂಸ್ ಮಾಡಿದ್ದೆ. ಬಿಟ್ರೆ ಇವ್ರು ಕೊಟ್ಟಿದ್ದ ನೋಟ್ಸ್ ಓದಿದ್ರೆ ಸಾಕು, ನಾವು ಆರಾಮ್ ಪರ್ಸೆಂಟೇಜ್ ಮಾಡ್ಬೋದು. ಎಲ್ಲ ನನ್ನ ಕಾಲೇಜ್ ಬೇರೆ ಕಾಲೇಜ್ ಫ್ರೆಂಡ್ಸ್ ಅಲ್ಲಿ ನಾನು ನೋಟ್ಸ್ ತಗೊಂಡು ಹೋದಾರ, ಅವರು ಚಲೋ ಪರ್ಸೆಂಟೇಜ್ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಟೀಚರ್ಸ್ ಅಷ್ಟು ಚಲೋ ನೋಟ್ಸ್ ಕೊಡ್ತಾರೆ. ನೀವು ಅವನಷ್ಟ ಓದಿದ್ರೆ ಸಾಕು, ಆರಾಮ್ ಪರ್ಸೆಂಟೇಜ್ ಮಾಡ್ಬೋದು. ಮತ್ತೆ ಈ ವರ್ಷ ಸೈನ್ಸ್ ಆಗೈತೆ ಅಂತಂದು ತಿಳ್ಕೊಂಡೆ. ಅವಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ರೀತಿಗಳು ಇನ್ನೂ ಸ್ವಲ್ಪ ಕಾಲೇಜ್ ಇಂಪ್ರೂವ್ ಮಾಡ್ತಾರೆ. ನಾವು ಚಲೋ ಪ್ರತಿ ವರ್ಷನೂ ಹೆಚ್ಚಿಗೆ ಪರ್ಸೆಂಟೇಜ್ ಮಾಡಿ ಕಾಲೇಜಿನ ಗೌರವ ಹೆಚ್ಚಿಗೆ ಮಾಡ್ಬೇಕಂತ ಕೇಳ್ಕೊತೀನಿ. ಮತ್ತೆ ಈಗ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ನಮ್ದು ಎಷ್ಟಾಗಿತ್ತಲ್ಲ ಪರ್ಸೆಂಟೇಜ್ ನಮ್ಗೆ ಹೆಚ್ಚಿಗೆ ಮಾಡಿ ನೀವು ಇನ್ನೊಂದು ಕೀರ್ತಿ ತಂದು ಕೊಡ್ಬೇಕಂತ ಕೇಳ್ಕೊತೇನೆ. ಎಲ್ಲ ಅಕ್ಕನ ಆಸೆನ ಎಲ್ಲ ಸಹೋದರ ಸಹೋದರರು ಮುಂಬರುವಂತ ದಿನಗಳಲ್ಲಿ ನೀವೇನೀಗ PUC ಘಟ್ಟದಿಂದ ಪ್ರಾರಂಭ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಮೊದಲನೇ ಘಟ್ಟ. ಇಲ್ಲಿಂದ ನೀವು ಪದಾರ್ಪಣೆ ಮಾಡಬೇಕಾಗಿತ್ತು. 1ರಿಂದ 10ನೇ ಮಟ್ಟ ಕಲಿತು ಮುಗಿತೀವಿ. ಇನ್ನು ಮುಂದಿನ ಬೆಳವಣಿಗೆ ಇದೇ ಇಂಪಾರ್ಟೆಂಟ್ ನೀವು ಹೇಳುದು. ಅಂದ್ರೆ ಪ್ರಥಮ ಹೆಜ್ಜೆ ನೀವು ಹೇಳೋದು ಇವತ್ತಿಲ್ಲ. ಜೀವನದಾಗ ಇಡುವಂತ ಪ್ರಥಮ ಹೆಜ್ಜೆ ಅಂದ್ರೆ PUC. ಅದಕ್ಕೆ ತಾವುಗಳು ಯಾವುದೇ ದುಶ್ಚಟಕ್ಕೆ ಒಳಗಾಗಲ್ಲದೆ ಈಗ ಸಾಕಷ್ಟು ಮಾಧ್ಯಮಗಳಲ್ಲಿ ತಾವು ನೋಡ್ತಾ ಇದ್ದೀರಿ. ಸಾಕಷ್ಟು ವಿದ್ಯಾಸಂಸ್ಥೆಗಳಲ್ಲಿ ಏನೇನ್ ಆಗ್ತಾ ಇದೆ ಇವತ್ತಂತೆ ಯಲ್ಲಪ್ಪನ ಚವ್ಹಾಣ ಆಗ ಹೇಳಿದ್ರೆ ನೀನು ಹೇಳುವಂತ ಘಟನೆ ಧಾರವಾಡದಲ್ಲಿ. ಅದಕ್ಕೆಲ್ಲ ತಾವು ನೋಡಿದೆ. ತಾವು ಶುದ್ಧವಾದ ಮನಸ್ಸಿನಿಂದ ದಿವಸ ಕಾಲೇಜಿಗೆ ಬಂದು ಏನು ಪ್ರಿನ್ಸಿಪಾಲ್ರಾಗಲಿ ನಮ್ಮ ಸಹೋದ್ಯೋಗಿಗಳೆಲ್ಲ ಟೀಚರ್ಸ್ ಅವ್ರು ಹೇಳಿದಂತ ಕಲಿಕೆಗೆ ಹೋಗತ್ತು ತಾವುಗಳು ಇವತ್ತು ಕಲ್ತಿದ್ದೆ. ಆದ್ರೆ ಮುಂಬರುವಂತ ದಿನಗಳಲ್ಲಿ ತಮ್ಮ ಒಳಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದ್ರೆ ಈಗಿನ ಅಂದೇ ಒಬ್ಬರು ರತ್ನ ಅನ್ನುವಂತ ಸಹೋದರಿ ಅವರು ಮಾಡಿದಂತ ತ್ಯಾಗ ನೋಡಿದ್ರೆ ಇವತ್ತು ಏನ್ ಮಾಡಿದ್ರು ಪ್ರಿನ್ಸಿಪಾಲ್ ಹೇಳಿದ್ರು. ಬಂದ ತಕ್ಷಣ ಅವರು ಏನ್ ಮಾಡಿದ್ರು SSLC ಬಿಟ್ಟು ಹೋಗಿದ್ರು. ಬಂದ ತಕ್ಷಣ ಇಲ್ಲೇ ಬಂದು ಅಡ್ಮಿಷನ್ ಮಾಡಿಸಿ ಈಗ ಇಲ್ಲೇ ಪುರಸ್ಕಾರ ತಗೊಳ್ಳುವಂತ ಒಂದು ವಿದ್ಯಾರ್ಥಿನಿ ಆದವರು. ತಾವು ಕೂಡ ಅದರಲ್ಲಿ ಒಬ್ಬರಾಗಬೇಕಂತ ಹೇಳಿ ಹೇಳಿದಂತ ಪಾಠವನ್ನು ಕಲಿತು ಮುಂಬರುವಂತ ದಿನಗಳಲ್ಲಿ ವಿದ್ಯಾವಂತರಾಗಿ ಒಳ್ಳೆ ಹುದ್ದೆಗೆ ಹೋಗೋದು ಅಂತ ಹೇಳ್ತಾ ನನಗೆ ಯಾರು ಮಾತಾಡೋಕೆ ಅವಕಾಶ ಕೊಡ್ತಾರೆ. ತಮಗೆಲ್ಲರೂ ಓದಿಸಿ ನನ್ನ ಮಾತನ್ನು ಸರಿಯಾಗಿ ನಮಸ್ಕಾರ. ಮಕ್ಕಳೇ, ಇದು ಇವತ್ತು ನಿಜವಾಗ್ಲೂ ನನಗೆ ಬಹಳಷ್ಟು ಸಂತೋಷ ಅನಿಸ್ತಾ ಇದೆ. ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದೊಳಗೆ ಹೊಸದಾಗಿ ನೀವು SSLC ಒಂದು ಹಂತ ಮನಂತೂ 7ನೇ ತರಗತಿ ಸೆಳೆದಿತ್ತು. ಈಗ ಮೇನ್ SSLC ಈಗ ಅದು ಹೋಗ್ತದೆ. ಫಸ್ಟ್ ನಿಮ್ದು ಜೀವನ ಪ್ರಾರಂಭ ಆಗುವುದನ್ನ PUC ಒಳಗೆ ಯಾರು ಜಾಸ್ತಿ ಮಾರ್ಕ್ ತಗೋತಾರೋ, PUC ಒಳಗೆ ಯಾರು ಹೆಚ್ಚಿನ ಒಂದು ಅಂಕಗಳನ್ನು ತಗೊಂಡು ಪಾಸ್ ಆಗ್ತಾರಲ್ಲ ಅವ್ರಿಗೆ ಮುಂದಿನ ಒಂದು ಅಪಾಯಿಂಟ್ಮೆಂಟ್ ಆಗಲಿ ಮುಂದೆ ಪ್ರತಿಭಾವಂತ ಯಾವುದೇ ಒಂದು ಕೋರ್ಸ್ಗಳು ಇರಲಿ ಅಲ್ಲಿ ನಿಮ್ಗೆ ಅವಕಾಶ. ಬರೀ SSLC ಯಾರು ತಗೊಳ್ಳಿಲ್ಲ. ಫಸ್ಟ್ PUC ನಂತರ ಡಿಗ್ರಿ ಇದ್ರೊಳಗೆ ಬಂದವ್ರಿಗೆ ಆದ್ಯತೆ ಅಂತ ಒಂದು ಸಂದರ್ಭದೊಳಗೆ ಈಗ ನೀವೇನು ಇವತ್ತು ಇದೇ ಪ್ರಥಮ ಅಡ್ಮಿಷನ್ ಮಾಡಿರಿ. ಅದ್ರ ಸಲುವಾಗಿ ಈಗಾಗಲೇ ನಮ್ಮ ಸಂಕೋಜಿ ಮೇಡಮ್ ಅವರು ನಿಮ್ಮ ತೆರೆಯೊಳಗೆ ಏನು
ಎಲ್ಲಿ ಹಾರಿ ಹೋಗ್ಲಂಗ ಶಾಶ್ವತವಾಗಿರುವಂಗ ಭಾಷಣ ಹೊಳೆ ಹೇಳಿಬಿಟ್ರು. ಏನೋ ಬಿಟ್ಟಿಲ್ಲ ಅವರು, ನೀವು ಹೆಂಗಿರ್ಬೇಕು, ಮುಂದೆ ಹೆಂಗ, ನಮ್ ಇದು ಹೆಂಗ, ಇವತ್ತು ಸಂಸ್ಥಾನು ಕೂಡ ನಾವು ಮಾತಾಡ್ಲಿಕ್ಕೂ ಜಾಗ ಕೊಟ್ಟಿಲ್ಲ ಅವರು. ಅದನ್ನು ಅವರ ತಗೊಂಡು ಹೇಳ್ತಾರೆ. ನಿಜವಾಗ್ಲೂ ಒಳ್ಳೆಯ ಒಂದು ಇದು. ಇಲ್ಲೇ ನಮ್ಮ ಸಂಸ್ಥೆ ನಿಮಗೆ ಹುಟ್ಟಿದ ಹೇಳಿದ್ರು, ಬಹಳ ತ್ರಾಸು ನಮ್ಮ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ನಾವು ಇಂದ ಹಳೆ ಚೇರ್ಮನ್, ನಾವು ಏನ್ ತ್ರಾಸ ಆಗೈತಿ ಅವಾಗ ಅದು ಯೋಗ್ಯ ಬರ್ತದೆ. ಯಾಕಂದ್ರೆ ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಕೇಳ್ತೀರಿ ಮಕ್ಕಳೇ, ಬಹಳ ಕಷ್ಟ. ಇನ್ನು ಆರಾಮಾಗಿ ಕುಂತ ಕರೆದು ಹೋಗ್ತೀವಿ, ಆದ್ರೆ ಬುನಾದಿ ಹಾಕ್ಬೇಕಾದ್ರೆ ಎಷ್ಟು ತ್ರಾಸ ಆಗತ್ತಿ, ಅದ್ರ ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ತ್ರಾಸ ಆಗತ್ತೆ ಅನ್ನೋದು ಆಡಳಿತ ಮಂಡಳಿ ಇರುತ್ತೆ. ಆದ್ರೂ ಕೂಡ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಹೇಳ್ತಿಲ್ಲ, ಪ್ರಾಮಾಣಿಕವಾಗಿ ಈಗಿನ ಆಡಳಿತ ಮಂಡಳಿಯವರಂತೂ ನಿಮ್ಗೆ ಹೇಳ್ತಾರೆ, ಈ ಸುಂದರವಾದಂತಹ ಕಟ್ಟಡ, ಈ ಪರಿಸರ, ದೇವಿ ಒಂದು ಇದು ಗುಡಿ, ಅಟ್ಮಾಸ್ಫಿಯರ್ ಇಲ್ಲಿ ಹೊಸದಾಗಿ. ಈಗ ಒಂದು ದಿವಸ ನಾನು ನಮ್ದು ಹಳೆ ಬಿಲ್ಡಿಂಗ್ ಇತ್ತು, ಅವನ್ನ ಆಚರಣೆ ಇದೆ, ಬಳೆ ಹಂಚಿನ ಇಟ್ವಿ. ಅವಾಗೇನೋ ಬೆಂಕಿ ಹಚ್ಕೊಂಡ್ರು, ಗಡಿ ಸದಾಗಿ ಬಂದಾಗ ಎಲ್ಲ ಹೋಗ್ಬಿಟ್ಟು ಯಾರು ಏನ್ ಮಾಡ್ಬೇಕಾಗ್ತಿರ್ತಾರ. ಅದು ಹಿರಿಯರೆಲ್ಲ ತಗೊಂಡು ಇದನ್ನ ಮಾಡಿ ನಮಗೆ ಒಂದ್ರಿ ಅಲ್ಪಸಂಖ್ಯಾತರದ ಶಿಕ್ಷಣ ಸಂಸ್ಥೆ, ಮರಾಠಿ ಸಂಸ್ಥೆ ಅಂತ ಬಡ ಬೆಂಕಿ ಹಚ್ಚಿಬಿಟ್ರು. ಬೆಂಕಿ ಹಚ್ಚಿ ಏನು ನುಕ್ಸಾನ ಏನಾಗಿಲ್ಲ, ಏನು ತಲೆ ಹಂಚಿದ್ದು. ಆದ್ರೆ ಅದನ್ನು ಕೂಡ ಮೀರಿ ಇವತ್ತು ಏನಿಲ್ಲ, ನಮ್ಮ ಹಿರಿಯರೆಲ್ಲ ಇಷ್ಟೊಂದು ಮಟ್ಟಿಗೆ ನೀವು ಬೆಳಿಬೇಕಂತಂದ್ರೆ ನಮ್ಮ ಹಿರಿಯರು ಈಗಿನ ಯಾರು ಪುಣ್ಯ. ಈ ಒಂದು ಸಂಸ್ಥೆ ಒಳಗೆ ನಾನು ಇದೀಗ ನೋಡಿದೆ ನಿಮ್ಮನ್ನ, ಇಷ್ಟೊಂದು ಹಚ್ಚಿಕೊಟ್ಟು ನಮ್ಮ ಸಂಕೋಜಿ ಮೇಡಮ್ ಅವರು ಈ ನೋಡಿ ನೀವು ಕೂಡ ತಿಳ್ಕೊರಿ. ಈ ನಮ್ಮ ಸಂಸ್ಥೆ ಒಳಗೆ ಎಲ್ಲಾ ಟೀಚರ್ಸು, ಸಿಬ್ಬಂದಿಯವರು, ಆಮೇಲೆ ಆಡಳಿತ ಮಂಡಳಿಗಳು ಪ್ರಾಮಾಣಿಕವಾಗಿ ದುಡ್ಡಿಕತ್ತಾರೆ. ಇಷ್ಟೊಂದು ಹೆಸರು ಇಲ್ಲಿ ಬರ್ಬೇಕಂದ್ರೆ ನಮ್ಮ ನೋಡಿ ನಮ್ಮ ಶಾಲೆ ಒಳಗ ಅವಾಗ ಇಲ್ಲಿ ನಮ್ಮಲ್ಲಿ ಹೆಚ್ಚಾಗಿ ಯಾರು ಬರ್ತೀವಿ ಹೇಳಿ, ನೀವು 88-90 ವಿದ್ಯಾರ್ಥಿಗಳು ಬಂದಿರಲಿ. ಅವಾಗ ಫೇಲ್ ಆದ ವಿದ್ಯಾರ್ಥಿಗಳು ಬರ್ತಿರಲಿಲ್ಲ. ನಮ್ಮಲ್ಲಿ ಏನ್ ಬಿಡಪ್ಪ ಭಾರತ ಸ್ಕೂಲ್ ಬಹಳ ಹಿಂದುಳಿದೈತಿವ್ರು. ಆದ್ರೆ ಇವತ್ತು ನಮ್ಮಲ್ಲಿ ಅಡ್ಮಿಷನ್ ಇಲ್ಲ. ಯಾಕಂತಂದ್ರೆ ಇದಕ್ಕೆ ಯಶಸ್ವಿ ಯಾರು ಹೋಗಪ್ಪ ಅಂತಂದ್ರೆ ನಮ್ಮ ಟೀಚರ್ಸ್ ಹೋಗ್ಬೇಕು, ನಮ್ಮ ಆಡಳಿತ ಮಂಡಳಿ ಹೋಗ್ಬೇಕು. ಅಷ್ಟೊಂದು ವ್ಯವಸ್ಥಿಸಿದ ಎಲ್ಲಾ ರೀತಿಯಲ್ಲಿ ಹೇಳ್ತಾರ ಹುಡುಗರಿಗೆ, ನಿಮ್ಮ ದೇವರಿಗೆ ನೀವು ತಿಳ್ಕೋಬೇಕು. ನಿಮ್ಮ ತಂದೆ ತಾಯಿ ಇವತ್ತು ಎಷ್ಟು ತ್ರಾಸ ತಗೊಂಡ್ರೆ ನಿಮ್ಗೆ ಕಳ್ಸಾಕ ಅಂತ ಅನ್ನೋದನ್ನ ಮೊದಲು ನೀವು ತಲೆಯಾಗಿರ್ಬೋದು. ಅದಕ್ಕೆ ನೀವು ಮುಂಜಾನೆ ನೀವು ಕಾಲೇಜ್ ಬರ್ಬೇಕಾದ್ರೆ ಮೊದಲು ನೀವು ತಂದೆ ತಾಯಿ ನಮಸ್ಕಾರ ಮಾಡಿ, ಮನ್ಯಾಗ ದೇವ್ರ ನಮಸ್ಕಾರ ಮಾಡಿ, ಇಲ್ಲಿ ಬರ್ರಿ, ಎಲ್ಲಾ ಚಟಗಳು ಬಿಡ್ರಿ. ನಮ್ಮ ಸ್ನೇಹಿತ ಹೇಳಿ ಕುಡಿಯೋದನ್ನ ಕುಡಿಯೋದು ಕೂಡ, ಆಮೇಲೆ ಗುಟ್ಕ ಇಂಥ ಸಂಪರ್ಕ ಯಾರು ಕೂಡ ಅಂತ ಸಂಪರ್ಕ ಇಡಬೇಡಿ. ಅದು ಮಾಡಕ್ಕೆ ಅದು ನಿಮ್ಮ ಭವಿಷ್ಯ ಮಾಡ್ತೈತಿ, ಮೊಬೈಲ್ ಭವಿಷ್ಯ ಮಾಡ್ತೈತಿ. ಅದಕ್ಕೆ ಎಲ್ಲರೂ ಅವ್ರು ಕಂಟ್ರೋಲ್ ಮಾಡಿ. ನಿಮ್ಮ ಗುರಿ ಏನಪ್ಪ ಅಂತ, ನಾ ಏನಾಗಬೇಕು ಇವತ್ತ, ನಾ IAS ಆಫೀಸರ್ ಆಗ್ಬೇಕ, ಕ್ಲಾಸ್ 1 ಆಫೀಸರ್ ಆಗ್ಬೇಕ, ಕಮಿಷನರ್ ಆಗ್ಬೇಕ, ತಹಸೀಲ್ದಾರ್ ಆಗ್ಬೇಕಾರ, ಏನೋ ಒಂದು ಗುರಿ ಇಟ್ಕೊಳ್ಳಿ. ಗುರಿ ಇಟ್ಕೊಂಡು ನಾನು ಸಾಧಿಸೇಬೇಕು. ಎವ್ರಿ ಡೇ ನಿಮ್ಮ ತಲೆ ಮಾಡಬೇಕು. ನಾನು ಗುರಿ ಮುಟ್ಟಬೇಕು. ನಮ್ಮ ತಂದೆ ತಾಯಿಗೆ ಏನೈತಲ್ಲ, ನಮ್ಮ ಗುರುಗಳಿಗೆ, ನಮ್ಮ ತಂದೆ ತಾಯಿಗೆ, ಸಂಸ್ಥೆಗೆ ಹೆಸರು ತರಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೀವು ಏನಂತ ತಿಳಿಬೇಕು. ಇದೇ ನಮ್ಮ ಆಸೆ. ನಮ್ಮಲ್ಲಿ ನಾನು ನಿಮ್ಗೆ ಏನ್ ಬೇಕಾ ಸವಲತ್ತು ಬೇಕು ನಾವು ಕೇಳಿ ಎಲ್ಲಾ ಮಾಡ್ತೀವಿ. ಧೈರ್ಯದಿಂದ ಅತಿ ಪ್ರಾಮಾಣಿಕವಾಗಿ ನೀವು ಅಭ್ಯಾಸ ಮಾಡಿ ನಮ್ಮ ಶಾಲೆ ಹೆಸರು ತರಬೇಕು ಅನ್ನುವಂಥದ್ದು ಹೇಳಿ ನನಗೆ ಮಾತಾಡಿ ಅವಕಾಶಕೊಂಡಂತ ಎಲ್ಲರಿಗೂ ನಿಮಗೆ ಎಲ್ಲ ನಿಮ್ಮ ಪ್ರಿನ್ಸಿಪಾಲ್ ಅವ್ರು ಹಿಡ್ಕೊಂಡು ಎಲ್ಲ ಹೇಳ್ಯಾರ. ಯಾಕಂದ್ರೆ ನಮ್ಮ ಮುಂದೆ ಪೋಸ್ಟ್ ಆಗೈತಂದ್ರೆ ಹೊಗಳದು ಐತಿ,
ಆಮೇಲೆ ಬೈಯೋದು 2 ಪೋಸ್ಟ್ ನಮ್ಮ ಕಡೆ ಐತಿ. ಹಿಂಗಾಗಿ ಒಂದು ನಿಮ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತಾಡೋದು. ಯಾಕಂದ್ರೆ ಮೊದಲನೇದಾಗಿ ನೀವು ನಮ್ಮ ಕಾಲೇಜಿಗೆ ಅಡ್ಮಿಷನ್ ತಗೊಂಡ್ರ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇತಿಹಾಸ ಪ್ರಸಿದ್ಧ ಸಂಸ್ಥೆ ನಮ್ದು. ಅಂದ್ರೆ ಇತಿಹಾಸ ಧಾರವಾಡದಲ್ಲಿ ಒಂದು ಇತಿಹಾಸ ಶಿಕ್ಷಣ ಸಂಘದೊಳಗೆ ಇತಿಹಾಸ ಸ್ಥಾಪನೆ ಮಾಡೈತಿ. ಹಿಂಗಾಗಿ ಕೆಲವೇ ಸಂಸ್ಥೆಗಳಲ್ಲಿ ನಮ್ದು ಒಂದು ಸಂಸ್ಥೆ ಮುಂದುತ್ತಿರುವ ಸಂಸ್ಥೆ. ಅದಕ್ಕಾಗಿ ನೀವೀಗ ಅಡ್ಮಿಷನ್ ತಗೊಂಡಲ್ಲ, ಇಲ್ಲಿ ಒಳ್ಳೆ ಒಂದು ಶಿಕ್ಷಕ ವೃಂದ ಇದೆ. ಒಳ್ಳೆ ನಿಮ್ಗೆ ವಿದ್ಯಾಭ್ಯಾಸ ಸಿಗ್ತದೆ. ಆಮೇಲೆ ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ರೆ ನಾವಿಲ್ಲಿ ನಿಮ್ಗೆ ಯಾವುದಕ್ಕೂ ಕೊರತೆ ಇಲ್ಲ. ಅದಕ್ಕೆ ನಮ್ದೇ ಒಂದು ಉದ್ದೇಶದ ಈ ನಮ್ಮ ಸಂಸ್ಥೆಗೆ ನೀವು ಬಂದಿರೋಂತಂದ್ರೆ ಒಂದು ಒಳ್ಳೆಯ ಶಿಕ್ಷಣ ತಗೊಳ್ರಿ. ಯಾಕಂದ್ರೆ ಶಿಕ್ಷಣ ತಗೊಂಡು ನಿಮ್ಮ ಒಂದು ಒಳ್ಳೆಯ ಒಂದು ಉಜ್ವಲ ಭವಿಷ್ಯ ನಿರ್ಮಿಸ್ಕೊಳ್ಬೇಕಂತೇಳಿ ನಾವು ಇದನ್ನು ಮಾಡ್ತೇವೆ. ಅದರ ಜೊತೆಗೆ ಈಗಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದಾಗ ಈಗೇನು ಈ ದುಶ್ಚಟಗಳಿಗೆ ಯಾವ ಬರಿ ಹಾಕೋಬೇಡ್ರಿ. ಯಾಕಂದ್ರೆ ಇದು ನಮ್ದು ತಂಬಾಕು ಮುಕ್ತ ಸಂಸ್ಥೆ ಅಂತೇಳಿ ಮಾಡೀವಿ. ಯಾಕಂದ್ರೆ ಇದ್ರ ಜೊತೆಗೆ ನಿಮ್ಗೊಂದು ವಾರ್ನಿಂಗ್ ಕೊಡಕ್ಕೂ ಇದು ಮಾಡ್ತೇನೆ. ಯಾಕಂದ್ರೆ ಇಲ್ಲಿ ಯಾವುದೇ ಇದಕ್ಕೆ ಅವಕಾಶ ಇಲ್ಲ, ಓನ್ಲಿ ವಿದ್ಯಾಭ್ಯಾಸಕ್ಕೆ ಅಷ್ಟು ಅವಕಾಶ ಇದೆ. ಅದ್ರ ಜೊತೆಗೆ ನೀವೇನು ಇಲ್ಲಿ ಮಾಡ್ತಿರಲ್ಲ, ಹೊರಗಡೆ ಎಲ್ಲ CC ಕ್ಯಾಮ್ರಾ ಇದಾವೆ, ಎಲ್ಲ ವಾಚ್ ಮಾಡ್ತಿರ್ತಾವೆ. ಇಲ್ಲಿ ಶಿಕ್ಷಣದ ಬಗ್ಗೆ ನಿಮ್ಗೆ ಏನ್ ಬೇಕಾದ್ರೂ ಹೇಳ್ರಿ, ಅದು ನಿಮ್ಗೆ ಇಲ್ಲಿ ಸಿಗ್ತದೆ. ಯಾಕಂದ್ರೆ ನುರಿತ ಶಿಕ್ಷಕರು ಇರೋದ್ರಿಂದ ನೀವು ಅಲ್ಲಿ ಸ್ಕೂಲ್ನಲ್ಲಿ ನೀವು ಕ್ಲಾಸ್ನಲ್ಲಿ ಆಗ್ಲಂದ್ರೂ ನೀವು ಅಲ್ಲಿ ಪ್ರಿನ್ಸಿಪಾಲ್ ಅವರ ಟೀಚರ್ಸ್ ರೂಮ್ನಲ್ಲಿ ಬಂದು ನಿಮ್ಗೆ ಹೇಳ್ಕೊಡ್ತಾರೆ. ಯಾಕಂದ್ರೆ ನಮ್ದು ಒಂದು ಉದ್ದೇಶಕ್ಕೆ ನೀವೇನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರಿ, ಇಲ್ಲೊಂದು ಅದು ಪರಿಪೂರ್ಣವಾಗಬೇಕು ಅನ್ನೋದು ಒಂದು ಇದು ಉದ್ದೇಶ ಇತ್ತು. ಜೊತೆಗೆ ಅದನ್ನ ನೀವು ಮಾಡ್ರಿ ಅಂತ ಹೇಳ್ತಾ ಒಂದು ಅವಕಾಶ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇರೋದು ಧನ್ಯವಾದ ಬ್ಯಾಡ್ ಮಾಡ್ತೀನಿ. ಬಹಳ ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ಈ PUC ಘಟ್ಟ ಏನಿದೆ ಇದು ನಿಮ್ಮ ಜೀವನವನ್ನ ನಿರ್ಮಾಣ ಮಾಡುವಂತ ಒಂದು ಪಾಯ. ಗಟ್ಟಿರ್ಬೇಕು ಇದು ಪಾಯ. ನೀವು PUC ವ್ಯವಸ್ಥಿತ ರೀತಿಯಲ್ಲಿ ಅಭ್ಯಾಸವನ್ನ ಮಾಡಿದಾಗ ಮುಂದೆ ನೀವು ನಿಮ್ಮ ಜೀವನದಲ್ಲಿ ವ್ಯವಸ್ಥಿತವಾದಂತಹ ಮಾರ್ಪಾಡುಗಳನ್ನ ಮಾಡ್ತಾ ಹೋಗ್ಬೋದು. PUC ಆದ್ಮೇಲೆ BA, BCom, MA, MCA ಹೀಗೆ PhD ಏನು ನೀವು ಮಾಡಬೇಕಂತೀರಿ ಅದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಇಲ್ಲೇನು ನಮ್ಮ ಹಿರಿಯರು ಒಂದು ಕನಸು ಕಂಡಿದ್ರು, LKG ಇಂದ PG ವರೆಗೆ ಆ ವ್ಯವಸ್ಥೆಯನ್ನು ನಾವು ಈಗಾಗಲೇ ಇಲ್ಲಿಗೆ ತಂದಿದ್ದೇವೆ. ಅಂದ್ರೆ LKGಗೆ ಬಂದ ಮಗು ಅದು BA, BCom ಮಾಡಿ ಮುಂದೆ ತನ್ನ ಜೀವನದ ಸಾರ್ಥಕತೆಯಲ್ಲಿ ಮುನ್ನಡೆಯನ್ನು ಇಡುವುದಕ್ಕೆ ನಮ್ಮ ಹಿರಿಯರು ಏನಿದ್ರು ಹುಟ್ಟು ಹಾಕುವಾಗ ಕನಸು ಕಂಡಿದ್ರು, ಆ ಕನಸು ನನಸಾಗ್ಲಿಕ್ಕತ್ತದ. ಆ ನನಸಿಗೆ ನೀವೆಲ್ಲ ಏನು ವಿದ್ಯಾರ್ಥಿನಿಯರದೇನಲ್ಲ, ಆ ಗಿಡ ನಮ್ಮ ಪೂರ್ವಜರು ಸಣ್ಣ ಗಿಡ ಹಚ್ಚಿದ್ರು, ಬೆಳಿಲಿಕ್ಕತ್ತದ. ಅದ್ರ ಜೊತೆ ಮತ್ತೂ ಬೆಳಿಬೇಕು ಅನ್ನುವಂತ ಆಸೆಯನ್ನ ಅದು ಇಟ್ಕೊಂಡದ. ಅದಕ್ಕೆ ಆ ಆಸೆ ನಿರಂತರವಾಗಿ ಜೀವಂತವಾಗಿರ್ಬೇಕಾದ್ರೆ ನೀವು ಉತ್ತಮವಾದಂತಹ ನಡತೆಯಲ್ಲಿ ಉತ್ತಮವಾದಂತಹ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪಡೆದು ಎಲ್ಲರಿಗೂ ಮಾದರಿಯ ವಿದ್ಯಾರ್ಥಿಗಳಾಗಬೇಕು. ಏನು ನೀವು ಒಂದು ಹಳ್ಳಿಗಾಡಿನಿಂದ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಕಾಲೇಜಿಗೆ ಬರ್ತೀರಿ, ಬಹಳ ಸಂತೋಷ. ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನೀವು ಜಾಗೃತಿ ಹೇಳಿದಾಗ ಮಾತ್ರ ಭಾರತ ಸರ್ವೋನ್ನತವಾದ ಮಟ್ಟವನ್ನ ಮುಟ್ಟಬಹುದು ಅನ್ನುವಂತಹ ಮಾತು ನಮ್ಮ ಹಿರಿಯರು. ಅದಕ್ಕೆ ತಾವು ವಿದ್ಯಾಭ್ಯಾಸದಲ್ಲಿ ಮಹೋನ್ನತವಾದ ಸಾಧನೆಯನ್ನ ಮಾಡಿ ಜೀವನವನ್ನ ವ್ಯವಸ್ಥಿತ ರೀತಿಯಲ್ಲಿ ಇಟ್ಕೋಬೇಕು. ಇಂಟರ್ವ್ಯೂ ಹೋದಾಗ ನಾವು ಏನು ಪ್ರಶ್ನೆ ಕೇಳೋದನ್ನ ಊಟ ಅಂತ ಹೇಳಿ ಇಲ್ಲೇ ಗಡಗಡ ನಡಿಗೆ ನಮಗೆ ಬೆವರು ಬರಬಾರ್ದು, ರೆಡಿ ಇರಬೇಕು. ಏನು ಕೇಳ್ತಾನೆ ಕೇಳಿ, ಏನು ಹೇಳ್ತಾನೆ ಹೇಳಿ, ನಾವು ಉತ್ತರ ಕೊಡಕ್ಕೆ ತಯಾರದೀವಿ ಅನ್ನುವಂತ ವ್ಯವಸ್ಥಿತವಾದ ಶಿಕ್ಷಣದಲ್ಲಿ ನೀವಿರಬೇಕು. ಕೇವಲ PUC ಪುಸ್ತಕ ಮಾತ್ರ ಓದಬಾರ್ದು, ಜನರಲ್ ನಾಲೆಜ್ ಓದ್ಕೋಬೇಕು, ಎಲ್ಲ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಪುಸ್ತಕ ಓದ್ರಿ ಬೇಡ ಅನ್ನಂಗಿಲ್ಲ, ನೋಟ್ಸ್ ಓದ್ರಿ ಬೇಡ ಅನ್ನಂಗಿಲ್ಲ. ಅದರ ಜೊತೆಗೆ ಜನರಲ್ ನಾಲೆಜ್ ಕೊಡುವಂತ ಎಲ್ಲ ಪುಸ್ತಕಗಳನ್ನ ನಮ್ಮ ದೇಶದ ಇತಿಹಾಸ ಪುರುಷರು, ಸಾಹಿತ್ಯಗಳು, ಸಂಗೀತಗಾರರು ಇವರ ಜೀವನ ಚರಿತ್ರೆಯನ್ನು ಓದಿದಾಗ ನೀವು ಸ್ವಲ್ಪ ಪ್ರಫುಲ್ಲತೆಯಿಂದ ವಿದ್ಯಾರ್ಥಿ ಜೀವನವನ್ನ ಮುಗಿಸಿಕೊಂಡು ಅನ್ನುವಂತಹ ಒಂದು ಆಶಾ ಭಾವನೆ ನಮ್ದು. ಆ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಿ ವ್ಯವಸ್ಥಿತವಾಗಿ ಕಲಿಬೇಕಾದ್ರೆ
ಕಲ್ತು ಬಿಡ್ಬೇಕು. ನಾ ಆಮೇಲೆ ಮದುವೆ ಮಾಡ್ಕೊಂಡ್ಮ್ಯಾಗ ಈ ಪಾಪ ತಂಗಿ ಬದುಕಲ್ಲ ಅಲ್ಲ, ಆಮೇಲೆ ಮದುವೆ ಆದ್ಮೇಲೆ ನಾನು ಕಲಿಬೇಕಾಗಿತ್ತು ಅಥವಾ ಇನ್ನೂ ಕಲಿಬೇಕಾಗಿತ್ತು, ನಾ ಇದನ್ನು ಮಾಡ್ಕೊಳ್ಳಿಲ್ಲ, ನಾ ಅದನ್ನು ಮಾಡ್ಕೊಳ್ಳಿಲ್ಲ ಅನ್ಬೇಕು. ಏನು ಮಾಡ್ಕೊಳ್ಳೋದದ ಅದನ್ನ ಎಲ್ಲ ಇಲ್ಲೇ ಮುಗಿಸ್ಕೊಂಡೇ ಹೋಗಿ ವ್ಯವಸ್ಥಿತ ರೀತಿಯಲ್ಲಿ ಇವತ್ತು ಒಂದು ಮಹೋನ್ನತವಾದ ಭಾರತವನ್ನು ಕಟ್ಟಬೇಕಾಗಿದೆ, ಸಂವಿಧಾನಬದ್ಧವಾಗಿ ನಡೆದುಕೊಳ್ಳಬೇಕಾಗಿದೆ, ಸೋದರತ್ವದ ಸೋದರಿಯರ ಭಾವನೆ ನಮಗೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲಿ ಎನ್ನುವಂತ ಮಾತನ್ನ ನಮ್ಮ ವಿದ್ಯಾರ್ಥಿನಿಯರಲ್ಲಿ ಕೇಳ್ಕೊಳ್ತಾ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಇದೇನು ಈ ಘಟ್ಟದ ಈ PUC ಘಟ್ಟ ಮುಂದೆ ನಿಮಗೆ ಎಲ್ಲರೂ ತಗೊಂಡು ಹೋಗ್ತದೆ, ಅದಕ್ಕೆ ಈ ಪಾಯ ಖರ್ಚು ಮಾಡಿಕೊಡ್ರಿ ಅನ್ನುವಂತ ಮಾತನ್ನ ಮತ್ತೊಮ್ಮೆ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ, ಯಾಕಂದ್ರೆ 2 ತಾಸಾದ ಅವಿರುದ್ಧವಾದಂತ ಕಾರ್ಯಕ್ರಮ, ಬಹಳ ಶಾಂತ ರೀತಿಯಿಂದ ಕೊಡ್ತೀನಿ, ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಬಹಳ ಕಾಲ ಇದಾಗಿದೆ. ಯಾಕಂದ್ರೆ ಅರ್ಧ ತಾಸು ಯಾವ ಕೊಟ್ಟಂಗೆ ನಡಿಲೇಕು ಆಗೇನು ಹಚ್ಚಾಲ ಅಂತೇಳಿ, ಆದ್ರೆ ನೀವೆಲ್ಲ ಶಾಂತಿಯಿಂದ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ. ಅದಕ್ಕೆ ಗುರುಗಳಿಗೆ, ಗುರುಮಾತೆಯರಿಗೆ, ತಂದೆ ತಾಯಿಗಳಿಗೆ, ಅಜ್ಜ ಅಮ್ಮಂದಿರಿಗೆ ಗೌರವ ಕೊಡುತ್ತಾ ಒಳ್ಳೆಯ ಸುಸಂಸ್ಕೃತ ವಿದ್ಯಾರ್ಥಿನಿಯರಾಗಿ ನಮ್ಮ ಭಾರತ ಹೈಸ್ಕೂಲಿನ ಈ ಪ್ರಾಂಗಣದಿಂದ ನೀವು ಹೊರಗೆ ಹೋಗಬೇಕಾದ್ರೆ ಒಂದು ಪರಿಪೂರ್ಣ ವಿದ್ಯಾರ್ಥಿನಿಯರಾಗಿ ನೀವು ಮುನ್ನಡೆಯನ್ನು ಇಡಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ತಾಯಿ ತುಳಜಾ ಭವಾನಿ ಹಾಗೂ ಛತ್ರಪತೀಶ್ವರ ವೀರಪುತ್ರ ಛತ್ರಪತಿ ಶಿವಾಜಿ ನಿಮ್ಮ ನೆರಳಿಗೆ ಸದಾ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ನಾನು ಮಾತನಾಡುತ್ತೇನೆ. ಜಯ ಶ್ರೀ ಜಯ ಶಿವಾಜಿ. ಗಣ್ಯ ಮಾಧ್ಯಮಗಳನ್ನು ನಮಸ್ಕರಿಸುತ್ತಾ ತುಳಜಾ ಭವಾನಿ ಪಾದಾಂಗಗಳನ್ನು ನಮಸ್ಕರಿಸುತ್ತಾ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಧಾರವಾಡ 2024-25ನೇ ಸಾಲಿನ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಯ ಉದ್ಘಾಟನಾ ಸಮಾರಂಭ ಇಂದು ಹಮ್ಮಿಕೊಂಡಿದ್ದು, ಹರಿಯುವ ನೀರಿಗೆ ಆಣೆ ಕಟ್ಟಲೇಬೇಕು, ತೋಡಿದ ಬಾವಿಗೆ ನೀರು ದೊರೆಯಬೇಕು, ಆದರೆ ಮಾಡಿದ ಸಮಾರಂಭಕ್ಕೆ ಒಂದಾರ್ಪಣೆ ಹೇಳಲೇಬೇಕು. ಆ ಒಂದಾರ್ಪಣೆ ಕಾರ್ಯಕ್ರಮ ಹೇಳುವುದು ನನ್ನ ಸೌಭಾಗ್ಯ. ಈ ಉದ್ಘಾಟನಾ ಸಮಾರಂಭದ ಆಗಮಿಸಿ ಬಂದಿರುವಂತಹ ಶ್ರೀ ಯಲ್ಲಪ್ಪ ಚವಾಣ್ ಸರ್, ಉಪಾಧ್ಯಕ್ಷರು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ, ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಪರವಾಗಿ ಭಕ್ತಿಪೂರ್ವಕವಾಗಿ ವಂದನೆಗಳು, ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿ ಬಂದಿರುವಂತಹ ಶ್ರೀ ಸುಭಾಷ್ ಶಿಂದೆ ಸರ್, ಕಾರ್ಯಾಧ್ಯಕ್ಷರು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ, ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಆಡಳಿತ ಮಂಡಳಿಯ ಹಾಗೂ ನಮ್ಮ ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಗೌರವ ಕಾರ್ಯದರ್ಶಿಗಳಾದ ಶ್ರೀ ರಾಜು ಬಿಜನ್ ಸರ್, ಇವರಿಗೆ ಕೂಡ ನನ್ನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಪ್ರಾಂಶುಪಾಲರ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದನೆ ಸಲ್ಲಿಸುತ್ತೇನೆ. ಶ್ರೀ ಮಲೇಶಪ್ಪ ಶಿಂದೆ ಸರ್, ಸಹಕಾರ್ಯದರ್ಶಿಗಳು ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ, ಇವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದನೆ ಸಲ್ಲಿಸುತ್ತೇನೆ. ಗೌರವಾನ್ವಿತ ಅತಿಥಿಯಾಗಿ ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿ ಬಂದಿರುವಂತಹ ಶ್ರೀ ಸಂಭಾಜಿ ಗೋಡ್ಸೆ ಸರ್, ಮಾಜಿ ಚೇರ್ಮನ್ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಧಾರವಾಡ, ಇವರಿಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಪ್ರಾಂಶುಪಾಲರ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವ ಶ್ರೀ ಈಶ್ವರ್ ಪಾಟೀಲ್ ಸರ್, ಶಿವಾಜಿ ಶ್ರೀ ಸೂರ್ಯವಂಶ ಸರ್, ಅನಿಲ್ ಕುಮಾರ್ ಭೋಸ್ಲೆ ಸರ್, ಸುನೀಲ್ ಮೋರೆ, ಪದವಿ ಪೂರ್ವ ಕಾರ್ಯ ಸುಧಾರಣಾ ಸಮಿತಿ ಮುಖ್ಯಸ್ಥರು ಹಾಗೂ ಪ್ರತಾಪ್ ಹಂಗ್ಲಿ ಸರ್ ಶ್ರೀ ಇವರಿಗೆ ಕೂಡ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದಿಸುತ್ತೇನೆ. ಈ ಸಮಾರಂಭದ ಇನ್ನೋರ್ವ ನಮ್ಮ ಅಂಗಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಬಾಬರ್ ಸರ್ ಹಾಗೂ ವಿನಾಶಿ ಗಾಡ್ಗೆ ಮೇಡಂ ಹಾಗೂ ಮಾಳವಿಕ ಸರ್, ಇವರಿಗೂ ಕೂಡ ನನ್ನ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳು, ಅಭಿನಂದಿಸುತ್ತೇನೆ.
ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಶ್ರೀ ಎಸ್ ಎಂ ಸಂಗೋಜಿ ಮೇಳಗಿ ಕೂಡ ನಮ್ಮ ಆಡಳಿತ ಮಂಡಳಿ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಈ ಸಮಾರಂಭದ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರ್ ಅಮೃತ್ ರಾಯಗೋಡ್ ಹಾಗೂ ಕುಮಾರಿ ಜ್ಯೋತಿರಾವ್ ಮಾಣೆ ಇವರಿಗೂ ಕೂಡ ವಂದನೆಗಳು ಅಭಿನಂದಿಸುತ್ತೇನೆ. ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾಗಿರುವ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕ ವೃಂದರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕವಾಗಿ ವಂದನೆಗಳು ಅಭಿನಂದಿಸುತ್ತೇನೆ. ಈ ಸಮಾರಂಭದ ಛಾಯಾಚಿತ್ರ ಆಗಮಿಸಬೇಕಂತ ಅವರಿಗೂ ಕೂಡ ನಾನು ವಂದನೆಗಳು ಅಭಿನಂದಿಸುತ್ತೇನೆ. ಈ ವಂದನಾತ್ಮಕ ಕಾರ್ಯಕ್ರಮ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ.
ಗೊಂಬೆ ಅಂತ Yeah.